ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ನವರಾತ್ರಿ ನಿನ್ನೆಯಿಂದ ಆರಂಭ ಆಗಿದೆ. ಭಾನುವಾರ ಹೊಸ ಮುರಳಿ ಬಂದಿದೆ, ಅವ್ಯಕ್ತ ಮುರಳಿ. ಆ ಅವ್ಯಕ್ತ ಮುರಳಿಯ ಬಗ್ಗೆ ಇವತ್ತು ಮನನವನ್ನು ಮಾಡೋಣ. ಮುರಳಿಯ ದಿನಾಂಕ 2/2/2007, ಫೆಬ್ರವರಿ 2. परमात्मा प्राप्तियों से संपन्न आत्मा की निशानी होलीएस्ट, हाईएस्ट और रिचेस्ट. ಪರಮಾತ್ಮನ ಪ್ರಾಪ್ತಿಯಿಂದ ಸಂಪನ್ನರಾಗಿರುವಂಥ ಆತ್ಮನ ಗುರುತು ಪವಿತ್ರವಾಗಿರ್ತಾರೆ, ಹೈಯೆಸ್ಟ್ ಆಗಿರ್ತಾರೆ ಮತ್ತು ಶ್ರೀಮಂತರು ಆಗಿರ್ತಾರೆ. ಹಾಗಿದ್ರೆ ಆತ್ಮೀಯರೇ, ಪರಮಾತ್ಮ ಪ್ರಾಪ್ತಿ ಅಂತಂದ್ರೆ ಏನು? ಭಗವಂತನ ಮಗು ಆಗೋ ಮೊದಲು ನಾವು ತುಂಬಾ ಬಡವರಾಗಿದ್ವಿ, ಈಗ ಸ್ವಂತ ಮನೆ ತಗೊಂಡಿದ್ದೀವಿ. ಇದು ಪರಮಾತ್ಮ ಪ್ರಾಪ್ತಿ ಹೌದೋ ಅಲ್ವೋ? ಅಲ್ಲ. ಅಲ್ಲ. ನೋಡಿ, ಇಟ್ಲಿಸ್ಟ್ ಎಲ್ಲ ಹೇಳುವ ಲೆವೆಲ್ಲಿಗಾದ್ರೂ ಬಂದ್ವಲ್ಲ ನಾವು. ಮತ್ತೆ ಲೌಕಿಕ ಶಿಕ್ಷಣ ನಮ್ಗೆ ಜಾಸ್ತಿ ಆಯ್ತು ಬಾಬನ್ ಮಗು ಆದ್ಮೇಲೆ. ಇದು ಪರಮಾತ್ಮ ಪ್ರೀತಿ ಪ್ರಾಪ್ತಿ ಹೌದೋ ಅಲ್ವೋ? ಅಲ್ಲ. ಯಾಕೆ? ಪರಮಾತ್ಮನ ಗುಣಗಳನ್ನ ಜಾಸ್ತಿ ಆಗದೆ ಪರಮಾತ್ಮನ ಪ್ರಾಪ್ತಿ ಅಲ್ವಾ? ಅಂದ್ರೆ ಆತ್ಮಕ್ಕೆ ಬೇಕಾಗಿರುವಂಥದ್ದು, ನಿರಾಕಾರವಾಗಿರುವಂಥದ್ದು ಪರಮಾತ್ಮನಲ್ಲಿ ಇರುವಂತ ಆಸ್ತಿ. ಪರಮಾತ್ಮನಲ್ಲಿ ಯಾವ ಆಸ್ತಿ ಇದೆ? ಸಪ್ತ ಗುಣಗಳಿದ್ದಾವೆ ಅಲ್ವಾ? ಆ ಗುಣಗಳು ನಮ್ದು ಆಗ್ಬೇಕು. ಎಷ್ಟಾಗ್ಬೇಕಂತ ಅದು? ಸಂಪೂರ್ಣ ಸ್ಥಿತಿಲಿ ಆಗ್ಬೇಕು. ಅಲ್ಲ, ಸಂಪೂರ್ಣ ಸ್ಥಿತಿ ಇನ್ನೂ ಆಗಿಲ್ಲ. ಸಂಪೂರ್ಣ ಸ್ಥಿತಿಯಲ್ಲಿ ಇದ್ರೆ ನಾವಿನ್ನು ಈ ಶರೀರ ಬಿಟ್ಬಿಡ್ತಿದ್ವಿ. ಅಲ್ಲ, ಆಗ್ಬೇಕು. ಅಲ್ಲ, ಆಗ್ಬೇಕು ಸರಿ. ಅಂದ್ರೆ ಪರಮಾತ್ಮ ಪ್ರಾಪ್ತಿಯಿಂದ ಸಂಪನ್ನ ಅಂತಂದ್ರೆ ಏನು ನೋಡಿ ಬಾಬಾ? ಸಂಪನ್ನ ಅಂತ ಹೇಳಿದಾರೆ ಹೊರತು ಸಂಪೂರ್ಣ ಅಂತ ಹೇಳಿಲ್ಲ. ಸಂಪೂರ್ಣ ಅಂತಂದ್ರೆ ಏನಿಲ್ಲ, 100ಕ್ಕೆ 100 ಮಾರ್ಕ್ಸ್ ತಗೊಂಡ್ಬಿಟ್ಟಿದ್ರೆ ಮತ್ತೆ ತಗೊಳ್ಳಿಕ್ಕೆ ಅವಕಾಶನೇ ಇಲ್ಲ. ಲೆಕ್ಕಾಚಾರ ಕ್ಲಿಯರ್ ಆಗ್ಬಿಟ್ಟಿದೆ. ಓಕೆ. ಸಂಪನ್ನ ಅಂತಂದ್ರೆ ಏನು? ಅವಿನಾಶಿ ಗುಣಗಳನ್ನ, ಶಕ್ತಿಗಳನ್ನ, ಜ್ಞಾನಗಳನ್ನ ಸಂಪಾದನೆ ಮಾಡ್ಕೊಳ್ಳೋದು, ನನ್ನದಾಗಿಸಿಕೊಳ್ಳೋದು ಅಂತ. ಅದು ಸಂಪಾದನೆ. ನನ್ನದಾಗಿಸಿಕೊಳ್ಳೋದು ಅದೇನೆ, ಅದು ಸಂಪಾದನೆ ಅಥವಾ ಜಮಾ, ಸ್ಟಾಕ್. ಸಂಪನ್ನ ಬಾಪ್ ಸಮಾನ ಆಗೋದೇ ಸಂಪನ್ನ. ಅಲ್ಲ, ತೃಪ್ತಿ ಆಗೋದಲ್ಲ. ಸಂಪನ್ನ ಅಂದ್ರೆ ಸಾಕು ಅಂತಂದ್ರೆ. ಸಂಪನ್ನ ಅಂದ್ರೆ ಎಷ್ಟು ಅಂತಂದ್ರೆ, ಈಗ ಪ್ರತಿದಿನ ನಮ್ದೊಂದು ಲೆಕ್ಕಾಚಾರ ಅಂತ ಇರ್ತದಲ್ವಾ? ಇವಾಗ ಲೌಕಿಕದಲ್ಲೂ ನೋಡಿ, ಪ್ರತಿದಿನ ಎಷ್ಟು ಖರ್ಚು ಅಂತ ಇರ್ತದೆ, ಹೌದು ಅಲ್ವೋ? ಅದೇ ರೀತಿ ಕೆಲವೊಂದ್ಸಲ ಹಬ್ಬ ಹರಿದಿನಗಳು ಬಂದಾಗ ಏನಾಗ್ತದೆ, ಎಕ್ಸ್ಟ್ರಾ ಖರ್ಚುಗಳು ಬರ್ತವೆ, ಹೌದಾ? ಮನೆಯಲ್ಲಿ ಯಾರಿಗಾದ್ರೂ ಆರೋಗ್ಯ ಸರಿ ಇಲ್ಲ, ಅವಾಗ್ಲೂ ಕೂಡ ಏನಾಗ್ಬಿಡ್ತದೆ, ಎಕ್ಸ್ಟ್ರಾ ಖರ್ಚುಗಳು ಬಂದ್ಬಿಡ್ಬೋದು. ಶಿಕ್ಷಣಕ್ಕೋಸ್ಕರ ಮಕ್ಕಳು ಮೊಮ್ಮಕ್ಕಳಿದೆ, ಅವ್ರ ಶಿಕ್ಷಣಕ್ಕೋಸ್ಕರ ಖರ್ಚುಗಳು ಬರ್ಬೋದು ಅಲ್ವಾ? ಓಕೆ. ಅದೆಲ್ಲವನ್ನ ಸರಿದೂಗಿಸ್ಲಿಕ್ಕೆ ನಮ್ಮ ಹತ್ರ ಎಷ್ಟು ಬೇಕೋ ಅಷ್ಟು ಹಣ ಇದೆ. ಅಂದ್ರೆ ಆ ಖರ್ಚುಗಳು ಬಂದಾಗ ನಾನು ಯಾರ ಹತ್ರ ಹೋಗ್ಬೇಕಾದಂತ ಅವಶ್ಯಕತೆ, ಅನಿವಾರ್ಯತೆ ಇದೆ. ಕೈ ಸಾಲ ತಗೊಳ್ಲಿಕ್ಕಾಗ್ಲಿ, ಅಥವಾ ಬಂಗಾರವನ್ನ ಅಡವಿಡೋದಕ್ಕಾಗ್ಲಿ, ಅಥವಾ ಯಾವುದೋ ಒಂದು ರೀತಿಯಲ್ಲಿ ಸಾಲ ತೆಗೆದುಕೊಳ್ಳೋದಕ್ಕಾಗ್ಲಿ ಅನಿವಾರ್ಯತೆ ಇರಕೂಡದು. ದಿನನಿತ್ಯದ ಖರ್ಚು ವೆಚ್ಚಗಳು, ತಿಂಗಳಿಂದು, ವರ್ಷದ್ದು, ಅಥವಾ ನಮ್ದು ಸಾಲ ಮಾಡಿದಿದ್ರೆ ಸಾಲದ ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತೀವಲ್ವಾ? ಅಂದ್ರೆ ಪೂರ್ತಿ ಏನು ಸ್ಥೂಲವಾಗಿರುವಂಥದ್ದೇನಿದೆ ಅದು ಪೇಮೆಂಟ್ ಮಾಡ್ಲಿಕ್ಕೆ ನಮ್ಮ ಹತ್ರ ಏನಿರ್ಬೇಕು? ಹಣ ಇರಬೇಕು. ಜೊತೆಗೆ ಭವಿಷ್ಯಕ್ಕೋಸ್ಕರನೂ ಕೂಡ ನಮ್ಮ ಹತ್ರ ಏನಿರ್ಬೇಕು? ಸ್ಟಾಕ್ ಇರ್ಬೇಕು. ಇವಾಗ ಏನಾಗುತ್ತೆ, ಲೌಕಿಕದಲ್ಲೂ ಕೂಡ ಯಾವುದೋ ಒಂದು ಕಾರಣದಿಂದ ನೋಡಿ, ಪ್ರೈವೇಟ್ ಯಾರು ಜಾಬಲ್ಲಿ ಇರ್ತಾರೆ, ಯಾರಿಗೊಬ್ರಿಗೆ ಆರೋಗ್ಯ ಸರಿಯಾಗಿಲ್ಲ ಅಂತ ಬಂತು, ಆಕ್ಸಿಡೆಂಟ್ ಆಯಿತು, ತಿಂಗಳಾನುಗಟ್ಟಲೆ ಜಾಬಿಗೆ ಹೋಗ್ಲಿಕ್ಕೆ ಆಗದೆ ಇರುವಂತ ಅನಿವಾರ್ಯತೆ ಬರುತ್ತೆ, ಸರಿನಾ? ಆ ಸಮಯದಲ್ಲಿ ಪ್ರೈವೇಟಲ್ಲಿ ಸಂಬಳವನ್ನು ಏನು ಮಾಡೋದಿಲ್ಲ, ಕೊಡೋದಿಲ್ಲ.
ಅವಾಗ ಅಲ್ಲಿ ಸಂಪಾದನೆ ಇಲ್ದಿದ್ರು ಕೂಡ ಮೊದಲು ಮಾಡಿರುವಂತ ಉಳಿತಾಯ ಮಾಡ್ಕೊಂಡಿದ್ದಿದ್ರೆ ಅವಾಗ ನಿಮ್ಗೆ ತೊಂದರೆ ಆಗೋದಿಲ್ಲ. ಬರೋದಿಲ್ಲ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನಮ್ಮ ಜೀವನದಲ್ಲಿ ನಾವು ಪ್ರತಿದಿನ ಸಾಧನೆ ಮಾಡ್ತೀವಿ ಸರಿ, ತಪಸ್ಸು ಮಾಡ್ತೀವಿ, ಸೇವೆ ಮಾಡ್ತೀವಿ ಸರಿ, ಕೆಲವೊಂದ್ಸಲ ಕಾರಣಾಂತರದಿಂದ ನಾವು ಲೌಕಿಕದಲ್ಲಿ ಬೇರೆ ಮನೆ ಹೋಗ್ಬೇಕಾಗ್ತದೆ, ಯಾರಿಗೂ ಹಾಸ್ಪಿಟಲೈಸೇಷನ್ ಮಾಡಿರ್ತಾರೆ, ಅವಾಗ ಅವ್ರು ನೋಡ್ಕೊಳ್ಬೇಕಾದಂತ ಅನಿವಾರ್ಯತೆ ಬರ್ತದೆ, ನೆಂಟ್ರಿಷ್ಟ ಅಥವಾ ಮನೆಯದೇ ಕೆಲವೊಂದ್ಸಲ ಮದುವೆಗಳು ಬಂದಿರ್ತವೆ, ಅವಾಗ ನಮ್ಗೆ ಏನಾಗತ್ತೆ, ಈಶ್ವರಿ ಸಾಧನೆ ಮಾಡೋದು, ತಪಸ್ಸು ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ. ಆದ್ರೂ ಕೂಡ ನಿಮ್ಮ ಯೋಗದ ಸ್ಥಿತಿಯಲ್ಲಿ ಏನೂ ತೊಂದರೆ ಆಗ್ಬಾರ್ದು. ಆಗಬಾರದು ಅಂತಂದ್ರೆ ಈಗ ಮಾಡಿರುವಂತ ಕರ್ಮದ ಫಲ ನಿಮ್ಮಲ್ಲಿ ಏನಾಗಿರ್ಬೇಕು, ಸ್ಟಾಕ್ ಇರ್ಬೇಕು. ಇರಬೇಕು. ಪ್ರತಿ ಕರ್ಮದಲ್ಲಿ, ಪ್ರತಿ ಸಮಯದಲ್ಲಿ, ಪ್ರತಿ ಸಂಕಲ್ಪದಲ್ಲಿ, ಕರ್ಮದ ಫಲದಲ್ಲಿ ಆ ಪರಮಾತ್ಮನ ಪ್ರಾಪ್ತಿ, ಪ್ರೀತಿ, ಸ್ನೇಹ, ಸಫಲತೆಯ ಅನುಭವ ನಮಗೆ ಆಗ್ಬೇಕಾಗ್ತದೆ. ಹಾಗಿದ್ರೆ ಅದೆಲ್ಲದಿಂದ ಸಂಪನ್ನ ಅಂತ ಹೆಂಗ್ ಗೊತ್ತಾಗತ್ತೆ ನೋಡಿ. ನಮ್ಮ ಮನೇಲಿ ಎಲ್ಲಾ ಐಟಮ್ಸ್ಗಳಿದ್ರೆ ನಾವು ಪಕ್ಕದ ಮನೇಲಿ ಕೇಳ್ಕೊಂಡು ಹೋಗ್ತೀವ, ಲಿಂಬೆಹಣ್ಣು ಇದೆಯಾ, ಮೊಸರು ಇದೆಯಾ, ಏನಾದ್ರು ಕೇಳ್ಕೊಂಡು ಹೋಗ್ತೀವಾ? ಇಲ್ಲ. ಈಗ ನಿಮ್ಮ ಮನೆಯಲ್ಲಿ ಸೋಲಾರ್ ಇದೆ ಅಥವಾ ಈ ಏನ್ ಹೇಳ್ತಾರೆ ಅದಕ್ಕೆ, ಬ್ಯಾಟ್ರಿ ಏನ್ ಹೇಳ್ತಾರೆ ಅದಕ್ಕೆ, ಕರೆಂಟ್ ಹೋಗಿದ್ದಿದ್ರೆ UPS ಇದೆ ಅಂತ ತಿಳ್ಕೊಳ್ಳಿ. ಬೇರೆಯವ್ರ ಮನೇಲಿ ಕರೆಂಟ್ ಹೋದ್ರು ನಿಮ್ಮಲ್ಲಿ ಕರೆಂಟ್ ಹೋಗಿದೆ ಅಂತ ಏನಾಗೋದಿಲ್ಲ, ಅನ್ಸೋದೇ ಇಲ್ಲ. ದೊಡ್ಡ ಟ್ಯಾಂಕಲ್ಲಿ ನೀರು ತುಂಬಿಟ್ಟಿದ್ದೀರಾ, 2 ದಿನ ಕರೆಂಟ್ ಇಲ್ಲ ಅಂತಂದ್ರೂ ಕೂಡ ಏನಿದೆ, ನೀರಿದೆ ಅಲ್ವಾ? 1 ತಿಂಗಳಿಗೆ ಆಗುವಷ್ಟು ರೇಷನ್ ಮನೇಲಿ ಇಟ್ಟಿದ್ದೀರಾ, ಅವಾಗ ಏನಾಗೋದಿಲ್ಲ, ನಿಮ್ಗೆ ತೊಂದರೆ ಆಗೋದಿಲ್ಲ. ಹೀಗೆ ಮುಂದಿನದನ್ನ ನೀವು ಎಚ್ಚರಿಕೆಯನ್ನು ಇಟ್ಕೊಂಡ್ಬಿಟ್ಟು ಈಗಿನಿಂದ ನಾವೇನಾಗಿರ್ಬೇಕು, ಸಂಪನ್ನರಾಗಿರಬೇಕು. ಹಾಗಿದ್ರೆ ಸಂಪನ್ನರಾಗಿರುವಂತ ಆತ್ಮಗಳ ಗುರುತು ಏನಿರ್ತದೆ? ಓಕೆ, ಭಗವಂತನ ಪ್ರಶ್ನೆ. ಅಂತ ಆತ್ಮನು ಬಾಬನ ಹತ್ರ ಹೋಗ್ಬಿಟ್ಟು ಬಾಬಾ ಶಾಂತಿ ಕೊಡು ಅಂತ ಕೇಳ್ತಾರೋ ಕೇಳಲ್ವೋ? ಆ ಸರಿ, ನೀವ್ ಹೋಗ್ಬಿಟ್ಟು ಬಾಬನ ಹತ್ರ ಕೇಳ್ತಿರೋ ಕೇಳಲ್ವೋ? ಹಾ, ಅಂದ್ಮೇಲೆ ಏನರ್ಥ? ನಮ್ಮಲ್ಲಿಲ್ಲ, ಸಂಪನ್ನರಾಗಿಲ್ಲ ಅಂತ ಅರ್ಥ. ಸರಿ, ಬಾಬಾ ಈ ಸಮಸ್ಯೆ ಇದೆ, ಪರಿಹಾರ ಮಾಡು ಅಂತ ನಾವು ಬಾಬನ ಹತ್ರ ಕೇಳ್ತೀವೋ ಕೇಳಲ್ವೋ? ಅಂದೇನರ್ಥ? ನಮ್ಮ ಹತ್ರ ಇಲ್ಲ, ಆ ಸಮಸ್ಯೆನ ಪರಿಹಾರ ಮಾಡುವಷ್ಟು ಆಧ್ಯಾತ್ಮಿಕ ಸಂಪಾದನೆ ನಿಮ್ಮ ಹತ್ರ ಇಲ್ಲ. ಇವತ್ತಿನ ಮುಲ್ಲು ಅದನ್ನೇ ತಾನೇ ಬಾಬಾ ಹೇಳಿದ್ದು, ಹೌದು ತಾನೆ? ಅದು ಅಷ್ಟು ಸ್ಟಾಕ್ ನಮ್ಮಲ್ಲಿ ಇಲ್ದೇ ಇರುವಂತ ಕಾರಣದಿಂದ ಸಮಸ್ಯೆನ ತಗೊಂಡ್ಬಿಟ್ಟು ನಾವೇನ್ ಮಾಡಿದೀವಿ, ಮುಂದೆ ಹೋಗ್ತಾ ಇದ್ದೆ. ಬಾಬಾ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಮಕ್ಕಳೇ ನೀವು ನನ್ನ ಹತ್ರ ಬಂದ್ಬಿಟ್ಟು ಶಾಂತಿ ಕೊಡು ಅಂತ ಕೇಳೋದಲ್ಲ, ನಿಮ್ಮ ಜೊತೆಯಲ್ಲಿರುವಂತ ಆತ್ಮಗಳು, ಲೌಕಿಕದಲ್ಲಿರ್ಬೋದು, ಅಲೌಕಿಕದಿರ್ಬೋದು, ಮನಬುದ್ಧಿ ಸಂಸ್ಕಾರ ಇರ್ಬೋದು, ಶರೀರ ಇರ್ಬೋದು, ಪಂಚತತ್ವಗಳಿರ್ಬೋದು, ವಿಶ್ವಕ್ಕೆ ಬರುವಂತ ಸಮಸ್ಯೆಯನ್ನು ಪ್ರತಿದಿನ ಸಮಾಧಾನ ಮಾಡುವಷ್ಟು ನಿಮ್ಮ ಹತ್ರ ಏನಿರ್ಬೇಕು, ಹಣ ಇರಬೇಕು. ಆತ್ಮೀಯರೇ, ಸಮುದ್ರ ಯಾವಾಗ್ಲಾದ್ರೂ ಬೇರೆ ಹತ್ರ ಹೋಗ್ಬಿಟ್ಟು ನೀರು ಕೇಳತ್ತಾ? ಇಲ್ಲ, ಸೂರ್ಯ ಬಲ್ಬ್ ಹತ್ರ ಹೋಗ್ಬಿಟ್ಟು ನನಗೆ ಬೆಳಕು ಕೊಡು ಅಂತ ಕೇಳ್ತಾನ? ಇಲ್ಲ, ಯಾಕೆ? ಅದ್ರಲ್ಲೇ ಇದೆ, ಬೇಕಾದಷ್ಟು. ಅಂದಮೇಲೆ ನಿಮ್ಮ ಹತ್ರ ಬೇರೆಯವ್ರು ಕೊಡಲಿಕ್ಕೂ ಬೇಕಾದಷ್ಟಿದೆಯಾ? ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬಾಬಾ ಏನು ಊಟ ಕೇಳ್ತಾ ಇಲ್ಲ, ವಸ್ತುಗಳನ್ನ ಕೇಳ್ತಾ ಇಲ್ಲ, ಅಥವಾ ಧನವನ್ನ ಕೇಳ್ತಾ ಇಲ್ಲ. ಬಾಬಾ ಕೇಳ್ತಾ ಇರೋದು ಯಾವುದು? ನಿರಾಕಾರ ಪರಮಾತ್ಮನ ಶಕ್ತಿಗಳು. ಅಷ್ಟು ನಿಮ್ಮಲ್ಲಿ ತುಂಬಿದೆಯಾ ಅಂತ ನೀವೇನ್ ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ. ಅದು ನಿಮ್ಮಲ್ಲಿ ಇದ್ರೆ, ಯಾರೂ ನಿಮ್ಮೆದೆಗಳು ಕೇಳ್ಕೊಂಡು ಬಂದಾಗ, ನೀವು ಸಂಕಲ್ಪವನ್ನು ಮಾಡಿದಾಗ ಅವ್ರ ಸಮಸ್ಯೆ ಪರಿಹಾರ ಆಗ್ಲಿ. ಈಗ ನಿಮ್ಮಲ್ಲಿ ಒಂದು 10,000 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ, ಸರಿನಾ? ಯಾರೊಬ್ರು ತುಂಬಾ ಅನಿವಾರ್ಯತೆ ಬಂತು, ಆವಾಗ 1,000 ರೂಪಾಯಿ ಕೇಳ್ಕೊಂಡು ಬಂದ್ರೆ ಅವ್ರ ಮೇಲೆ ನಂಬಿಕೆ ವಿಶ್ವಾಸ ಇದೆ, ತುಂಬಾ ಅವ್ರಿಗೆ ಅನಿವಾರ್ಯತೆ ಇದೆ, ತುಂಬಾ ಒಳ್ಳೆಯವರು ಅಂತ ತಿಳ್ಕೊಳ್ಳಿ. ಅವ್ರು ಟಕ್ಕಂತ 1,000 ರೂಪಾಯಿ ಕೊಡ್ತೀರೋ ಕೊಡಲ್ವೋ? ಓಕೆ, ನೀವೇ ಸಾಲದಲ್ಲಿದ್ದೀರಿ, ನಾಳೆ ಚೀಟಿ ಹಣ ಕಟ್ಟೋದಿದೆ, ನಾಡಿದ್ದು ಧರ್ಮಸ್ಥಳ ಸಂಘಕ್ಕೆ ದುಡ್ಡು ಕೊಟ್ಟೋದಿದೆ, ಆಚೆ ನಾಡಿದ್ದು ಕಾರಿಗಂತ EMI ಮಾಡಿದ್ರೆ ಅದನ್ನು ತುಂಬೋದಿದೆ. ಇಂಥ ಕಂಡೀಷನ್ ಅಲ್ಲಿ ನೀವಿದ್ದಾಗ ಆ ಬೇರೆ ವ್ಯಕ್ತಿಗಳು ಬಂದ್ಬಿಟ್ಟು ಹಣ ಕೇಳಿದ್ರೆ ನೀವು ಕೊಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಕೊಡಬೇಕು ಅಂತ ಮನಸ್ಸು ಇದ್ರೂ ಕೂಡ ನೀವು ಕೊಡ್ಲಿಕ್ಕೆ
ಆಗೋದಿಲ್ಲ. ಆಗೋದಿಲ್ಲ. ಅಂದಮೇಲೆ ಏನರ್ಥ? ನಾವಿನ್ನೂ ಅಷ್ಟು ಸಂಪನ್ನರು ಆಗಿಲ್ಲ. ಆಗಿಲ್ಲ. ಆತ್ಮೀಯರೇ, ಒಂದು ವಿಷಯ ತಿಳ್ಕೊಳ್ಳಿ. ಸಂಪನ್ನತೆ ಅಂತಂದ್ರೆ ಕೇವಲ ನಾನು ಮಾತ್ರ ತಿನ್ನೋದು ಅಂತಲ್ಲ. ಈಗ ನಿಮ್ದೊಂದು ಕುಟುಂಬ ಇದೆ, ಇದೆಯೋ ಇಲ್ವೋ? ಇದೆ. 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 ಅದರಲ್ಲಿ ಯಾರ್ಯಾರು ಇರ್ತಾರೆ? ಅಪ್ಪ ಅಮ್ಮ ಅಪ್ಪ ನಿಮ್ಮ ಅಮ್ಮ, ಪತ್ನಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಇರ್ತಾರೆ ಅಲ್ವಾ? ಓಕೆ. ಮನೆ ಚೆನ್ನಾಗಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಎಲ್ಲರೂ ಖುಷಿಯಾಗಿದೆ. ನೀವು ಮತ್ತೆ ನಿಮ್ಮ ಮನೆಯವರು ಎಲ್ಲರೂ ಆರೋಗ್ಯವಾಗಿರ್ಬೇಕು ತಾನೆ? ಹೌದು. ಅವರಿಗೆಲ್ಲ ಹೊಟ್ಟೆ ತುಂಬ ಊಟ ಸಿಗ್ಬೇಕು ತಾನೆ? ಹೌದು. ಅವರ ಖರ್ಚು ವೆಚ್ಚಗಳನ್ನು ನೀವು ನೋಡ್ಕೊಳ್ಬೇಕಲ್ವಾ? ಹೌದು. ಹೌದು. ಬಟ್ಟೆ ಬಗ್ಗೆ ಇರ್ಬೋದು, ಆರೋಗ್ಯದ ಬಗ್ಗೆ ಇರ್ಬೋದು, ಮೆಡಿಸಿನ್ಸ್ ಇರ್ಬೋದು, ಹಬ್ಬ ಹರಿದಿನಗಳ ಏನೇ ಇದ್ದೂ ಕೂಡ ಯಾವ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ನೋಡ್ಕೊಳ್ಳೋದು ಯಾರ ಜವಾಬ್ದಾರಿ? ನಮ್ದು ಯಾಕೆ? ನಮ್ಮ ಹತ್ರ ಇದೆ. ಯಾಕಂತಂದ್ರೆ ನೀವೊಬ್ರು ಸಂಪಾದನೆ ಮಾಡೋದು. ನೀವೊಬ್ಬರು ಸಂಪಾದನೆ ಅವರೆಲ್ಲ ಏನ್ ಮಾಡ್ಬೇಕು? ಜೀವನ. ಜೀವನವನ್ನ ಮಾಡಬೇಕು. ಹಾಗಿದ್ರೆ ನಿಮ್ಮ ಪರಿವಾರ ಅಂತಂದ್ರೆ ವಿಶ್ವನೇ ಪರಿವಾರ, ಹೌದು ತಾನೆ? ಹೌದು. ವಿಶ್ವನೇ ಪರಿವಾರ ಅಲ್ಲ ಅಂದ್ಮೇಲೆ ಪ್ರತಿದಿನ ವಿಶ್ವಕ್ಕೆ ಎಷ್ಟು ಬೇಕೋ ಅಷ್ಟು ಪರಮಾತ್ಮನ ಶಕ್ತಿಯನ್ನು ನಾವೇನ್ ಮಾಡ್ಬೇಕು? ಮಾಡಿರ್ಬೇಕು. ಕೊಡಲಿಕ್ಕೆ ನಾವು ನಿಮಿತ್ತರು ಹೌದು. ಆಗ್ಬೇಕಾಗ್ತದೆ. ಹಾಗಿದ್ರೆ ಇಷ್ಟು ವರ್ಷದ ನಿಮ್ಮ ಈಶ್ವರೀಯ ಸಾಧನೆಯಿಂದ, ತಪಸ್ಸಿನಿಂದ ಅಷ್ಟು ನೀವು ಸಂಪನ್ನರು ಆಗಿದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಮಕ್ಕಳು ಸಂಪನ್ನರಾಗಿರಬೇಕು ಅಂತ ತಂದೆ ಇಷ್ಟಪಡ್ತಾರಂತೆ. ಯಾವುದೇ ಕಾರಣದಿಂದ ಬೇರೆ ಸಹೋದರ ಆತ್ಮರಲ್ಲಿ ಆಗಲಿ ಅಥವಾ ನನ್ನ ಅತ್ತ ಆಗ್ಲಿ ಬಂದ್ಬಿಟ್ಟು ಬೇಡೋದು ನನಗೇನಾಗೋದಿಲ್ಲ, ಇಷ್ಟ ಆಗೋದಿಲ್ಲ. ಇಷ್ಟವಾಗೋದಿಲ್ಲ. ಯಾರು ಬೇಡ್ತಾರೆ ಹೇಳಿ? ಭಕ್ತರು. ಯಾರು ಬೇಡ್ತಾರೆ? ಭಕ್ತರು ಬೇಡೋದಂತೂ ಬಿಡಿ, ಅವ್ರಿಗೆ ಸಂಪಾದನೆ ಮಾಡೋದು ಗೊತ್ತಿಲ್ಲ. ಯಾರು ಬೇಡ್ತಾರೆ ಅಂತಂದ್ರೆ ಅಪಾಯಿಂಟ್ಮೆಂಟ್ ಲೆಟರ್ ಇಟ್ಕೊಂಡ್ಬಿಟ್ಟು ಡ್ಯೂಟಿಗೆ ಹೋಗ್ಬಿಟ್ಟು ಜಾಯಿನ್ ಆಗೋದಿಲ್ವಲ್ಲ, ಅಲ್ಲಿ ಸರಿಯಾಗಿ ಕೆಲಸ ಮಾಡೋದಿಲ್ವಲ್ಲ, ಸಂಪಾದನೆ ಮಾಡೋದಿಲ್ವಲ್ಲ. ಇನ್ನು ಕೆಲವರು ಆದ್ಮೇಲೆ ಚೆನ್ನಾಗಿ ಸಂಪಾದನೆನೂ ಮಾಡ್ತಾರೆ, ಆದ್ರೆ ಹಾಗೇನೆ ಏನಿರ್ತದಂತಂದ್ರೆ ಅವರಲ್ಲಿ ಕೆಟ್ಟ ಚಟಗಳು ಕೂಡ ಇರ್ತವೆ. ಸಂಪಾದನೆ ಮಾಡಿದೆಲ್ಲ ಏನಾಗ್ಬಿಡ್ತದೆ? ಅಲ್ಲಿ ಹೊರಟೋಗ್ಬಿಡ್ತದೆ, ಕೈಯಲ್ಲಿ ಏನೂ ಇರೋದಿಲ್ಲ. ಕೆಟ್ಟ ಚಟಗಳು ಅಂತಂದ್ರೆ ಏನು ಇಲ್ಲಿ? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಯಾರೋ ಮೇಲೆ ಯಾವಾಗಲೂ ಸಿಟ್ಟು ಮಾಡ್ತಾ ಇರೋದು, ಚಿಡ್ಚಿಡಾಪನ್ನು, ಹೊಟ್ಟೆ ಕಿಚ್ಚು, ಯಾರಾದ್ರೂ ಮೇಲಕ್ಕೆ ಹೋಗೋದು ಇವ್ರಿಗೆ ಇಷ್ಟ ಆಗೋದಿಲ್ಲ, ಮನಸ್ಸಿನಲ್ಲಿ ಬೈತಾ ಇರೋದು, ಇದೆಲ್ಲ ಏನು? ವಿಕರ್ಮನೆ ತಾನೇ ಅಲ್ವಾ? ನಾನು ನಾನು ಹೇಳುವಂತ ಒಂದು ಅಹಂಕಾರ, ಹಣ ಬೇಕು ಹಣ ಬೇಕು, ಸೇರಿಸ್ಬೇಕು ಹೇಳುವಂತ ಒಂದು ಲೋಭ, ವಸ್ತುಗಳನ್ನ ಸೇರಿಸಬೇಕು ಅಂತ. ಈ ಎಲ್ಲ ಕಾರಣದಿಂದ ಆದ್ಮೇಲೆ ನಾವು ಸಂಪಾದನೆ ಮಾಡಿದ್ದೆಲ್ಲ ಏನ್ ಮಾಡ್ಬಿಡ್ತೀವಿ? ಕೇಳ್ಕೊಂಡ್ಬಿಡ್ತೀವಿ. ಸರಿ ಆದ್ಮೇಲೆ ನಿಮ್ಮ ಮನೆಗೆ ಯೋಗೇಶ್ ಅಣ್ಣ ಬರ್ತಾರೆ. ಯಾರು ಬರ್ತಾರೆ? ಯೋಗೇಶ್. ಯಾಕೆ ಬಂದಿದ್ದಾರೆ? ನೋಡುದು. ಹಾ, ನೋಡೋದಕ್ಕೆ ಬಂದ. ನಿಮ್ಮನೆ ಯಾಕೆ ಕರೆದಿದ್ದೀರಿ ಯೋಗೇಶ್ ಅಣ್ಣನನ್ನ? ಊಟ ಮಾಡೋದು. ಊಟ ಮಾಡಿ. ಸರಿ, ಮನೆ ಕರೆದು ಬಿಟ್ಟು ಒಳ್ಳೆ 36 ವೆರೈಟಿ ಅಡಿಗೆ ಮಾಡಿ ಊಟ ಮಾಡಿಸಿ ಬಂಗಾರದ ಕಿರೀಟ ಹಾಕಿ, ಓಕೆನಾ, ಒಳ್ಳೆ ಡ್ರೆಸ್ ಅನ್ನ ಹಾಕಿ ವಜ್ರದ ನೆಕ್ಲೆಸ್ ಅನ್ನ, ವಜ್ರದ ಏನು ಹಾರವನ್ನ ಹಾಕ್ಬಿಟ್ಟು ಏನ್ ಮಾಡಿದಿರಿ? ಸನ್ಮಾನ ಮಾಡಿದಿರಿ. ಯಾರಿಗೆ? ಓಕೆ. ಅವ್ರಿಗೆ ಖುಷಿ ಆಗತ್ತೋ ಆಗಲ್ವೋ? ಹಾ, ಆಗತ್ತೆ. ಓಕೆ. ಎಲ್ಲ ಮಾಡಿ ಆದ್ಮೇಲೆ ಹೋಗ್ಬೇಕಾದ್ರೆ ಅಣ್ಣವ್ರು ಇನ್ನೊಂದು ನಿಮ್ಗೆ ಕೊಡ್ತೀವಿ ಅಂತ ಹೇಳೋದು. ಏನಂತಂದ್ರೆ ಒಂದು ರಪ್ ಅಂತ ಒಂದು ಕೆನ್ನೆ ಹೊಡೆದು ಬಿಡೋದು. ಸರಿನಾ? ಬೆಳಗಿಂದ ಸಾಯಂಕಾಲದವರೆಗೂ ಊಟ, ತಿಂಡಿ, ಉಡುಗೊರೆ, ನಿದ್ರೆ ಎಲ್ಲ ಕೊಟ್ಟು ಲಾಸ್ಟಿಗೆ ಒಂದು ಕೆನ್ನೆ ಹೊಡೆದ್ಬಿಟ್ಟು ಅಣ್ಣ ಈಗ ನೀವು ಮನೆಗೆ ಹೋಗಿ ಅಂತ ಹೇಳೋದು. ಈಗ ಪ್ರಶ್ನೆ, ಯೋಗೇಶ್ ಅಣ್ಣಿಗೆ ಏನ್ ನೆನಪಿರ್ತದೆ? ಆವಾಗ ತಿಂಗಳಾನುಗಟ್ಲೆ ಅವರು ನಿಮ್ಮ ಬಗ್ಗೆ ಕಿರೀಟ ಕೊಟ್ಟಿದ್ದಾರೆ, ಹರ ಕೊಟ್ಟಿದ್ದಾರೆ, ಊಟ ತಿಂಡಿ ಕೊಟ್ಟಿದ್ದಾರೆ, ಕೈಲಿ 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ಅದು ನೆನಪಿಟ್ಕೊಳ್ತಾರೋ ಕೆನ್ನೆ ಹೊಡೆದಿರೋ ನೆನಪಿಟ್ಕೊಳ್ತಾರೋ? ಅವಾಗ ನಿಮ್ಮ ಕರ್ಮದ ಲೆಕ್ಕಾಚಾರ ಏನಾಯ್ತು? ಯೋಗೇಶನಿಂದ ಒಳ್ಳೆ ಆಶೀರ್ವಾದ ತಗೊಳ್ತಾ ಇದ್ದೀರೋ ಶಾಪ ತಗೊಳ್ತಿದ್ದೀರೋ? ಆ ಅರ್ಥ ಆಯ್ತಾ ಇವಾಗ? ಸರಿ ಅಣ್ಣವ್ರೆ, ಅದಕ್ಕೂ ಇದಕ್ಕೂ ಏನು ಸಂಬಂಧ? ಏನು ಸಂಬಂಧ ಅಂತಂದ್ರೆ, ನಾವು ಒಳ್ಳೆ ಈಶ್ವರಿ ಸೇವೆಯನ್ನು ನೀವು ವರ್ಷಾನುಗಟ್ಲೆ ಮಾಡಿ ಆದ್ಮೇಲೆ ಅದು ಒಂದು ವಿಷಯದಲ್ಲಿ ಸಿಟ್ಟು ಮಾಡಿಬಿಟ್ಟು ಆ ಸಿಟ್ಟು ಮಾತ್ರ ಜನ ನಿಮ್ಮನ್ನ ಏನ್ ಮಾಡಿರ್ತಾರೆ ನೆನಪಿಟ್ಕೊಳ್ತಾರೆ.
ಯೋಗೇಶ್ ಅಣ್ಣ ಹಂಗೆ ಹೇಳಿದ್ರು, ಅದು ಮಾತು ನೆನಪಿನಲ್ಲಿ ಇರ್ತದೆ. ಆದ್ರೆ ಇದು ಹಿಂದೆ ಎಷ್ಟು ಸಹಯೋಗ ಕೊಟ್ಟಿದ್ರು ಬಾಬಾ ಅವ್ರ ಮೂಲಕ ಹೇಳ್ದ ನಾನು ಏನ್ ಮಾಡ್ಬಿಡ್ತಾರೆ. ಮರ್ತು ಬಿಡ್ತಾರೆ. ಅಂದ್ರೆ ನಮ್ಮಲ್ಲಿರುವಂತ ಸಣ್ಣ ಪುಟ್ಟ ತಪ್ಪುಗಳು, ಕಡಿಮೆತನಗಳು ನಾವು ಅವರಿಗೆ ಮಾಡಿರುವಂತ ಸಹಾಯದಲ್ಲಿ ಏನಾಗ್ಬಿಡ್ತದೆ, ಅದು ಹೊಟ್ಟೋಗ್ಬಿಡ್ತದೆ ಅಲ್ವಾ ಆತ್ಮೀಯರೇ. ಎಷ್ಟೇ ಹಾಲಿದ್ರು ಕೂಡ ಒಂದು ಹನಿ ಹುಳಿ ಏನ್ ಮಾಡ್ಬಿಡ್ತದೆ, ಪೂರ್ತಿ ಹಾಲನ್ನ ಹೊಡೆದು ಬಿಡುತ್ತೆ. ಹಾಳು ಮಾಡಿಬಿಡ್ತದೆ. ಹಾಗೆ ನಮ್ಮಲ್ಲಿರುವಂತ ಕೆಲವೊಂದು ದುಶ್ಚಟಗಳು, ಅದು ಸೂಕ್ಷ್ಮವಾಗಿ ಕೆಟ್ಟ ಹವ್ಯಾಸಗಳು, ವಿಕಾರಗಳು, ನಾವು ಮಾಡಿರುವಂತ ಕರ್ಮದ ಫಲ ಏನ್ ಮಾಡ್ಬಿಡ್ತದೆ, ತೊಳೆದಾಕ್ಬಿಡ್ತದೆ. ಅದಕ್ಕಾಗಿ ಅದು ಯಾವುದು ಆಗಬಾರ್ದು ಅಂತಂದ್ರೆ ನಾವೇನಾಗಿರ್ಬೇಕು, ಸಂಪನ್ನರಾಗಿರಬೇಕು. ಆದಷ್ಟು ಪ್ರತಿ ದಿನದಲ್ಲಿ ಯಾವ್ಯಾವ ಆತ್ಮಗಳ ಜೊತೆಗೆ ನಾವು ಇರ್ತಾ ಹೋಗ್ತೀವೋ ಏನಾಗ್ತಾ ಹೋಗ್ತದೆ, ಅಷ್ಟು ಅವರಿಂದ ಆಶೀರ್ವಾದ ತೆಗೆದುಕೊಳ್ಬೇಕು. ಆದ್ಮೇಲೆ ನಾವು ಸಂಪನ್ನರಾಗಿದ್ದೀವಿ ಹೆಂಗ್ ಗೊತ್ತಾಗತ್ತೆ ಅಂತಂದ್ರೆ, ನಿಮ್ಮ ಎದುರುಗಡೆಗೆ ಆತ್ಮಗಳು ದುಃಖ ಕಷ್ಟ ಅಂತ ಬರ್ತಾರೆ. ನೀವು ನಿಮಿತ್ತರಾಗಿ ಅವರ ಕಷ್ಟಗಳು ಏನಾಗ್ಬೇಕು, ದೂರ ದೂರ ಆಗ್ಬೇಕು. ಆಗ್ಬೇಕು. ಆದ್ರೆ ನೀವೇನಾಗಿದ್ದೀರಿ, ಮಿತ್ರ ಸಂಪನ್ನರು ಆಗಿದೆ. ಹಾಗೆ ಒಂದು ವಿಷಯ ಗೊತ್ತಿರ್ಲಿ, ಅವ್ರ ದುಃಖ ದೂರ ದೂರ ಮಾಡಲು ನಿಮ್ಮ ದುಃಖ ಮೊದಲೇನಾಗಿರ್ಬೇಕು, ದೂರ ಆಗಿರ್ಬೇಕು. ದೂರ. ನೀವು ಬೇರೆಯವ್ರಿಗೆ ಊಟ ಕೊಟ್ಬಿಟ್ರೆ ನೀವೇ ಹಸಿವಿಂದ ನಿಂತು ಬಿಟ್ರೆ, ನೀವೇ ಊಟ ಮಾಡಿಲ್ಲ ಅಂತಂದ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೋ ಆಗಲ್ವೋ. ಆಗುತ್ತೆ. ಆಂತರಿಕವಾಗಿ ಮನಸ್ಸಿನ ಆಳದಲ್ಲಿ ಹೋಗ್ಬಿಟ್ಟು ಕೇಳಿ ಏನಂತ, ನಾನು ನಿಜವಾಗ್ಲೂ ಆಧ್ಯಾತ್ಮಿಕತೆಯಲ್ಲಿ ಆತ್ಮಿಕ ರೂಪದಲ್ಲಿ ನಾನು ಏನಾಗಿದೆ, ಸಂಪನ್ನನಾಗಿದ್ದೇನಾ? 3 ಹೊತ್ತಿನ ಊಟ ಇದೆ, ಹಾಕೊಳ್ಳಿಕ್ ಬಟ್ಟೆ ಇದೆ, ಇರ್ಲಿಕ್ಕೊಂದು ಮನೆ ಇದೆ, ಕರೆಂಟ್ ಇದೆ, ಎಲ್ಲ ಸರಿ. ಶಾರೀರಿಕವಾಗಿ ಆರೋಗ್ಯ ಸರಿ ಇಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಿದ್ದು ಓಕೆ. ಆದ್ಮೇಲೆ ಶರೀರದ ಕಾಯಿಲೆ ಪೂರ್ತಿ ಕಡಿಮೆ ಆಗ್ತದಂತಲ್ಲ, ಶರೀರದ ಕಾಯಿಲೆನೂ ಇರ್ತದೆ. ಇಲ್ಲಿ ಬಾಬಾ ಮಾತಾಡ್ತಿರೋದು ಯಾವ್ದ್ರ ಬಗ್ಗೆ, ಆತ್ಮದ ಬಗ್ಗೆ, ನಿರಾಕಾರ ರೂಪದಲ್ಲಿ. ಓಕೆನಾ. ಸ್ಥೂಲ ರೂಪದಲ್ಲಿ ಸಾಲನೂ ಕೂಡ ಇರ್ಬೋದು, ಆದ್ರೆ ಸಾಲ ತೀರಿಸುವಷ್ಟು ನಿಮ್ಮ ಹತ್ರ ಹಣ ಸಂಪಾದನೆ ಇದೆಯಾ ಅಂತ ಏನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಬೇಕು. ಸರಿ. ಹಾಗೆ ಇಲ್ಲಿ ನಾವೆಷ್ಟು ಸಂಪನ್ನತೆ ಮೇಲೆ ಹೋಗ್ತಾ ಹೋಗ್ತಾ ಹೋಗ್ತೀವೋ ಅವರ ಗುರುತುಗಳು ಬರ್ತಾರೆ. ನಂಬರ್ 1 ಹೋಲಿಯಸ್ಟ್. ಅವ್ರು ಹೆಂಗಿರ್ತಾರಂತೆ, ಪವಿತ್ರವಾಗಿರ್ತಾರ. ಹಂಗಂದ್ರೆ ಇನ್ನು ಪವಿತ್ರ ಅಂತಂದ್ರೆ ಇನ್ನು ಓಕೆ. ಮೊದಲು ಶಾರೀರಿಕವಾಗಿ ಹೇಳಿ, ಪವಿತ್ರ ಅಂತಂದ್ರೆ ಏನು? ಶುದ್ಧತೆ, ಸ್ವಚ್ಛತೆ. ಬ್ರಹ್ಮಚರ್ಯ ಪಾಲನೆ ಅಂತಾರೆ. ಸ್ಥೂಲವಾಗಿ ಹೇಳಿ ಫಸ್ಟಿಗೆ. ಶಾರೀರಿಕ ಬ್ರಹ್ಮಚರ್ಯ ಪಾಲನೆ. ನಮ್ಮ ಮನಬುದ್ಧಿ ಶುದ್ಧವಾಗಿರೋದು, ಹಂಗಂತಂದ್ರೆ ಏನು, ಯಾವುದೇ ಕೆಟ್ಟ ಸಂಕಲ್ಪಗಳು ಬರಬಾರ್ದು. ಬರಬಾರ್ದು ಅಲ್ವಾ. ನೋಡಿ ನೋಡಿ, ಲೌಕಿಕದಲ್ಲೂ ಕೂಡ ಎಷ್ಟು ಶ್ರೀಮಂತರಾಗ್ತಾ ಹೋಗ್ತಾರೋ ಅಷ್ಟು ಅವ್ರು ಹಾಕುವಂತ ಬಟ್ಟೆ ಕ್ಲೀನ್ ಆಗಿರ್ತದೋ ಇರಲ್ವೋ, ಇರುತ್ತೆ. ಇರುತ್ತೆ. ಇಸ್ತ್ರಿ ಹಾಕಿರೋದು ಇರುತ್ತೋ ಇರಲ್ವೋ, ಇರುತ್ತೆ. ಹರಿದೋಗಿದ್ರೆ ಬಿಸಾಕ್ಬಿಟ್ಟು ಹೊಸ ಬಟ್ಟೆ ಹಾಕೊಳ್ತಾರ ಇಲ್ವೋ, ಹಾಕೊಳ್ತಾರೆ. ಮನೆ ಕ್ಲೀನ್ ಆಗಿರ್ತದೆ ತಾನೆ, ಹೌದು. ಆಹಾರನು ಕೂಡ ಕ್ಲೀನ್ ಆಗಿರ್ತಾರೆ. ಒಳ್ಳೊಳ್ಳೆ ಕ್ವಾಲಿಟಿ ಹಣ್ಣುಗಳನ್ನೇ ತಂದ್ಬಿಟ್ಟು ಏನ್ ಮಾಡ್ತಾರೆ, ತಿಂತಾರೆ. ಹೌದಾ. ತರಕಾರಿ ಇರ್ಲಿ, ಹಣ್ಣಿರ್ಲಿ, ಯಾವುದೇ ಸಾಧನ ಇರ್ಲಿ, ವೆಹಿಕಲ್ ಇರ್ಲಿ, ಎಲ್ಲಾನು ಕೂಡ ಏನಾಗಿರ್ತದೆ, ಕ್ಲೀನ್ ಆಗಿರ್ತದೆ. ಹಣ ಜಾಸ್ತಿ ಆದಷ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಜನನು ಕೂಡ ಇರ್ತಾರೆ. ಇರ್ತಾರೆ ಅಲ್ವಾ. ಕಾರ್ ಓಡಿಸ್ಲಿಕ್ಕೆ ಡ್ರೈವರ್ ಇರ್ತಾರೆ, ಮನೆ ಕೆಲಸ ಮಾಡ್ಲಿಕ್ಕೆ ಮನೆ ಕೆಲಸದವ್ರು ಇರ್ತಾರೆ, ವಾಷಿಂಗ್ ಮಾಡ್ಲಿಕ್ಕೆ ವಾಷಿಂಗ್ ಮಷೀನ್ ಇರ್ತದೆ. ಹೀಗೆ ನೋಡಿ, ಯಾರು ಶ್ರೀಮಂತರಾಗ್ತಾ ಹೋಗ್ತಾರೋ ಅಷ್ಟು ದಿನದಲ್ಲಿ ಶಾರೀರಿಕವಾಗಿ 2 ಸಲ 3 ಸಲ ಶರೀರಕ್ಕೆ ಸ್ನಾನ ಮಾಡಿಸ್ತಾರೆ ಅಲ್ವಾ. ಬಡವರಿದ್ದವರು ಏನ್ ಮಾಡ್ತಾರೆ, ದಿನಕ್ಕೊಂದ್ಸಲ ಸ್ನಾನ ಮಾಡೋದು ಕೂಡ ಏನಾಗ್ಬಿಡ್ತದೆ, ಕಷ್ಟ ಆಗ್ಬಿಡ್ತದೆ. ಹೌದು ತಾನೆ. ಇಷ್ಟು ಶ್ರೀಮಂತಿಗೆ ಆಗ್ತಾ ಹೋಗ್ತದೆ ಅಷ್ಟೇನಾಗ್ತಾ ಹೋಗ್ತದೆ, ಸ್ವಚ್ಛವಾಗಿರ್ತಾರೆ ಮತ್ತು ಶರೀರದ ಮೇಲೆ ಮಲಿನತೆ ಇರೋದು ಇರೋದಿಲ್ಲ. ನೋಡಿ, ಎಷ್ಟು ಶ್ರೀಮಂತರಾಗಿರ್ತಾರೋ ಅವ್ರಿಗೆ ಮಲಗಬೇಕಾದ ಒಂದು ಡ್ರೆಸ್, ಅಡಿಗೆ ಮಾಡ್ಬೇಕಾದ ಒಂದು ಡ್ರೆಸ್, ದೇವಸ್ಥಾನಕ್ಕೆ ಹೋಗ್ಬೇಕಾದ ಒಂದು ಡ್ರೆಸ್, ಬಾಬನ ಮನೆ ಹೋಗ್ಬೇಕಾದ ಒಂದು ಡ್ರೆಸ್, ಆಮೇಲೆ ಮನೆ ಒಳಗಡೆ ಚಪ್ಪಲ್ ಬೇರೆ, ಹೊರಗಡೆ ಚಪ್ಪಲ್ ಬೇರೆ, ದೇವ್ರ ರೂಮ್ನಲ್ಲಿ ಚಪ್ಪಲ್ ಬೇರೆ ಅಲ್ವಾ. ಊಟ ತಿಂಡಿ ಮಾಡ್ಬೇಕಾದ್ರಿಂದ ಊಟ ಇದರಲ್ಲಿ ವೆರೈಟಿ ಸ್ಪೂನ್ಗಳು, ಹಣ್ಣು ತಿನ್ಲಿಕ್ಕೆ ಸ್ಪೂನ್ ಬೇರೆ, ಆಮೇಲೆ ಅಡಿಗೆ ಮಾಡ್ಲಿಕ್ಕೆ ತಿನ್ನುವಂತ ಸ್ಪೂನ್ಗಳು ಬೇರೆ. ಮತ್ತೆ ಊಟಕ್ಕೂ ಕೂಡ ಏನಾಗ್ತದೆ ನೋಡಿ, ನಾರ್ಮಲ್ ಬಡವ್ರ ಮನೇಲಿ ಒಂದೇ ತಟ್ಟೆಯಲ್ಲಿ ಏನ್ ಮಾಡ್ತಾರೆ, ಅನ್ನ, ಸಾಂಬಾರು, ಪಲ್ಯ, ಪೂರಿ ಎಲ್ಲಾನು ಒಂದಲ್ಲೇ ಹಾಕ್ಬಿಡ್ತಾರೆ. ಅದೇ ಶ್ರೀಮಂತರಲ್ಲಿ ಏನಾಗ್ತದೆ, ಬೇರೆ ಬೇರೆ. ಒಂದೊಂದೊಂದೊಂದು ಕಟೋರದಲ್ಲಿ ಇಡ್ತಾರೆ ತಾನೆ ಅಲ್ವಾ. ನಾನು ಕೇಳಿದ್ದೇನೆ, ಇನ್ನು ನೋಡಿಲ್ಲ,
5 ಸ್ಟಾರ್ ಹೋಟೆಲ್ಗಳೆಲ್ಲ ಏನ್ ಮಾಡ್ತಾರಂತೆ ಗೊತ್ತಾ? ಟೀದು ಡಿಕಾಕ್ಷನ್ ತಂದು ಇಡ್ತಾರಂತೆ, ಬಿಸಿ ಬಿಸಿ. ಪಕ್ಕದಲ್ಲಿ ಹಾಲು ಇಡ್ತಾರಂತೆ, ಸಕ್ಕರೆ ಇಡ್ತಾರಂತೆ. ನೀವು ಎಷ್ಟು ಬೇಕಾದ್ರೂ ಏನ್ ಮಾಡ್ಬೋದು, ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಏನ್ ಮಾಡ್ಬಿಡ್ಬೋದು, ನೀವು ಕುಡಿಬಹುದು ಅಲ್ವಾ? ಅದಾದ್ಮೇಲೆ ಒಂದು ನ್ಯಾಪ್ಕಿನ್ ಕೂಡ ಇರ್ತದೆ ಕೈ ಒರೆಸ್ಲಿಕ್ಕೆ ಅಲ್ವಾ? ಹ್ಯಾಂಡ್ ವಾಶ್ ಮಾಡ್ಲಿಕ್ಕೆ ಹೋದಲ್ಲಿ ಏನಾಗಿರ್ತದೆ, ಹ್ಯಾಂಡ್ ವಾಶ್ ಮಾಡ್ಲಿಕ್ಕೆ ಏನ್ ಇರ್ತಾರೆ ಅದಕ್ಕೆ? ಫಿಂಗರ್ ಬೋಲ್. ಒಂದು ಫಿಂಗರ್ ಬೌಲ್ ಆಯ್ತು. ಟಿಶ್ಯೂ ಪೇಪರ್ ಟಿಶ್ಯೂ ಪೇಪರ್ ಅಲ್ಲ, ಈ ಸೋಪ್ ಇರ್ತಲ್ಲ ಹ್ಯಾಂಡ್ ವಾಶ್ ಮಾಡುವಂಥದ್ದು, ಅದನ್ನು ಕೂಡ ಇಟ್ಟಿರ್ತಾರೆ ಇಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಸ್ಥೂಲವಾಗಿ ಶ್ರೀಮಂತಿಕೆ ಹೆಚ್ಚಿಗೆ ಆಗ್ತಾ ಹೋದಾಗ ಹೇಗೆ ಸ್ವಚ್ಛತೆ ಬರ್ತಾ ಹೋಗ್ತದೋ ಅಲ್ವಾ? ದಾರಿಯಲ್ಲಿ ಹೋಗ್ಬೇಕಾದ್ರೆ ಯಾರು ಶ್ರೀಮಂತ ವ್ಯಕ್ತಿ ಇದ್ದಾನೆ, ಕಾಕನ್ ಹೋಟೆಲ್ ಅಂತ ಹೇಳ್ತಾರೆ. ಕಾಕನ್ ಹೋಟೆಲ್ ಅಂದ್ರೆ ಗೊತ್ತಾಯ್ತಾ? ರೋಡ್ ಪಕ್ಕದಲ್ಲಿ ಇರ್ತದ ನೋಡಿ, 10 ರೂಪಾಯಿ ಟೀ. ಅದನ್ನು ಕುಡಿತಾನೋ, ಅಥವಾ ಒಂದು 5 ಕಿಲೋಮೀಟರ್ ಮುಂದೆ ಹೋಗ್ಬಿಟ್ಟು 5 ಸ್ಟಾರ್ ಹೋಟೆಲ್ ನಿಂತ್ಕೊಂಡು 100 ರೂಪಾಯಿ ಟೀ ಕುಡಿತಾನೋ ಮುಂದೆ 5 ಸ್ಟಾರ್ ಹೋಟ್ಲಿಗೆ ಹೋಗ್ತಾರೆ ಅಲ್ವಾ? ಕ್ಲೀನಿಂಗ್ನೆಸ್ ಬೇಕಲ್ವಾ, ಸ್ವಚ್ಛತೆ ಕಡೆ ಗಮನ ಕೊಡ್ತಾರಲ್ವಾ? ಹಾಗೆ ನೀವೆಷ್ಟು ಸಂಪನ್ನರಾಗಿರ್ತೀರೋ ಅಷ್ಟು ಹೋಲಿಯಸ್ಟ್ ಆಗಿರ್ತೀರಂತೆ. ಹೋಲಿಯಸ್ಟ್ ಅಂತಂದ್ರೆ ಏನು? ಈಗ ಹೇಳಿ ಆಧ್ಯಾತ್ಮಿಕವಾಗಿ ಹೋಲಿಯಸ್ಟ್ ಅಂತಂದ್ರೆ ಏನು? ಹೋಲಿಯಸ್ಟ್ ಅಂದ್ರೆ ಪವಿತ್ರತೆ ಅಲ್ವಾ? ಹೌದು. ಈಗ ಪ್ರಶ್ನೆ, ಅಪವಿತ್ರ ಯಾವಾಗ ಆಗ್ತೀವಿ? ಮಲಿನ ಹೆಂಗಾಗತ್ತೆ ಅಂತ ಮೊದಲು ನಾವು ಚೆಕ್ ಮಾಡ್ಕೊಂಡು. ಶ್ರೀಮಂತ ಮನೆ ಬಟ್ಟೆ ಕ್ಲೀನ್ ಆಗಿರ್ತದೆ, ಇರ್ತದೆ ಇರಲ್ವೋ? ಇರುತ್ತೆ. ಇರುತ್ತೆ. ಕಾರಣ ಸ್ವಚ್ಛ ಮಾಡ್ತಾರೆ ಡೈಲಿ, ಆ ದಿನ ಸ್ವಚ್ಛ ಮಾಡ್ತಾರೆ, ದಿನ ಸ್ವಚ್ಛ ಮಾಡ್ತಾರೆ, ಐರನ್ ಮಾಡ್ತಾರೆ, ಸ್ವಚ್ಛ ಮಾಡ್ತಾರೆ. ಓಕೆ, ಹಾಗಂತ ಅವ್ರು ಹೊರಗಡೆ ಪ್ರಪಂಚಕ್ಕೆ ಹೋಗ್ತಾರೋ ಹೋಗಲ್ವೋ? ಹೋಗ್ತಾರೆ. ಹೋಗ್ತಾರೆ. ಅದೇ AC ಕಾರಲ್ಲಿ ಹೋಗ್ತಾರೆ. ಅವಾಗ ಧೂಳು, ಬಿಸಿಲು, ಗಲೀಜು, ಮಳೆ ಅವ್ರ ಬಟ್ಟೆಗೂ ತಾಗೋದಿಲ್ಲ, ಶರೀರಕ್ಕೂ ತಾಗೋದಿಲ್ಲ. ಯಾಕೆ? ಅವರಲ್ಲಿ ಏನಿರ್ತದೆ, ಪ್ರೊಟೆಕ್ಷನ್ ಇರ್ತದೆ. ಹೌದಾ? ಆಫೀಸಲ್ಲಿ ಅಲ್ಲೂ AC, ಮನೆಯಲ್ಲಿ ಅಲ್ಲೂ AC. ಅವಾಗ ಏನಾಗತ್ತೆ, ಹೊರಗಡೆ ಹೋದೂ ಕೂಡ ಶರೀರ ಹೇಳುವಂತ ಸಾಧನವನ್ನ ಪ್ರೊಟೆಕ್ಷನ್ ಅಲ್ಲಿ ಇಟ್ಬಿಟ್ಟು ಹೋಗಿರುವಂತ ಕಾರಣದಿಂದ ಅದರ ಪ್ರಭಾವ ಅವರ ಮೇಲೆ ಬೀಳುವುದಿಲ್ಲ. ಅವಾಗ ಅವರ ಯಾವುದೇ ಸಾಧನಗಳು ಮಲಿನ ಆಗೋದಿಲ್ಲ. ಮಲಿನ ಆಗ್ಲಿ ಆಗದೆ ಇರ್ಲಿ, ಅವ್ರೇನ್ ಮಾಡ್ತಾರೆ, ಪ್ರತಿದಿನ ಬಟ್ಟೆ ಚೇಂಜ್ ಮಾಡೋದು, ಪ್ರತಿದಿನ 2-3 ಸಲ ಸ್ನಾನ ಮಾಡೋದು ಮಾಡೇ ಮಾಡ್ತಾ ಇರ್ತಾರೆ. ಒಂದು ಗಲೀಜಾಗುವಂತ ಪರ್ಸೆಂಟೇಜ್ ಕಡಿಮೆ, ಇನ್ನು ಸ್ವಚ್ಛತೆ ಪರ್ಸೆಂಟೇಜ್ ಜಾಸ್ತಿ ಅಲ್ವಾ? ಇದು ಸ್ಥೂಲವಾಗಿ. ಈಗ ಸೂಕ್ಷ್ಮವಾಗಿ ಬನ್ನಿ. ಆತ್ಮ, ಮನಬುದ್ಧಿ, ಸಂಸ್ಕಾರ ಹೇಗೆ ಮಲಿನ ಆಗತ್ತೆ? ವ್ಯರ್ಥದಲ್ಲಿ ಹೋದ ಸಂಕಲ್ಪಗಳಿಂದ. ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ವಿಷಯದಲ್ಲಿ ಮನಸ್ಸನ್ನ ಇಟ್ಟಿದಿರಿ ಅಂತಂದ್ರೆ ಏನಾಗ್ತದೆ? ಮಲಿನ ಆಗುತ್ತೆ. ಆಗತ್ತೋ ಆಗಲ್ವೋ? ಆಗುತ್ತೆ. ಅಂತಂದ್ರೆ ನನ್ನ ಮಗ, ನನ್ನ ಶರೀರ, ನನ್ನ ಮೊಮ್ಮಗ, ನನ್ನ ಆಸ್ತಿ, ಇಲ್ಲಿ ಮನಸ್ಸನ್ನ ಇಟ್ರೆ ಕ್ಲೀನ್ ಆಗತ್ತೋ ಮಲೀನ ಆಗತ್ತೋ? ಮಲಿನ ಆಗುತ್ತೆ. ಆಗತ್ತಾಗಲ್ಲೋ? ನನ್ನದು ಅಂತ ನೀವೇನು ಹೇಳ್ತೀರಿ, ಅಲ್ಲಿ ಮನಸ್ಸನ್ನ ಕಳಿಸಿದ್ರಿ, ಸ್ಥೂಲ ವತನದ ಯಾವುದೇ ವಸ್ತು, ವ್ಯಕ್ತಿ, ವಿಷಯ, ವಿಚಾರ, ಜ್ಞಾನ, ಆಕಾರ, ನಿರಾಕಾರ ಯಾವುದ್ರ ಕಡೆ ಮನಸ್ಸನ್ನ ನೀವು ಇಡ್ತೀರೋ ಅಷ್ಟೇನಾಗ್ತಾ ಹೋಗ್ತದೆ? ಮಲಿನತೆ ಆಗ್ತದೆ. ಮಲಿನದ ಪರ್ಸೆಂಟೇಜ್ ಅಲ್ಲಿ ವೇರಿಯೇಷನ್ ಇರ್ಬೋದು ಬಿಡಿ ಅಲ್ವಾ? ಇವಾಗ ನೋಡಿ, ಗಟಾರ್ ಇರ್ತದೆ, ಗಟಾರಲ್ಲಿ ಕಾಲಿಟ್ಟು ತುಂಬಾ ಗಲೀಜ್ ಆಗ್ತದೆ ಅಲ್ವಾ? ಅದೇ ಮಳೆ ನೀರಲ್ಲಿ ಇಟ್ಟು ಏನಾಗುತ್ತೆ, ಗಲೀಜ್ ಆಗ್ತದೆ. ಅಷ್ಟು ಗಲೀಜು ಆಗುದು. ಗಲೀಜ್ ಹೆಚ್ಚೇನೆ, ಪರ್ಸೆಂಟೇಜ್ ವೈಸ್ ಏನಾಗಿರ್ತದೆ? ಚೇಂಜ್ ಇರ್ತದೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೋಲಿಯಸ್ಟ್ ಅಂತಂದ್ರೆ ಅಂತಹ ಆತ್ಮಗಳು ತಮ್ಮ ಮನಸ್ಸನ್ನ ಲೌಕಿಕದಲ್ಲಿ ಇಡುವುದಿಲ್ಲ, ಸ್ಥೂಲ ಪ್ರಪಂಚದಲ್ಲಿ ಇಡೋದಿಲ್ಲ. ಯಾವಾಗ್ಲೂ ಎಲ್ಲಿ ಇಟ್ಟಿರ್ತಾರೆ? ಆತ್ಮದಲ್ಲಿ, ಪರಮಾತ್ಮನಲ್ಲಿ, ಈಶ್ವರೀಯ ಸೇವೆಯಲ್ಲಿ ಇಟ್ಟಿರ್ತಾರೆ. ಆದ್ಮೇಲೆ ನೀವು ಬಸ್ಸಲ್ಲಿ ಇದ್ದೀರಾ, ಪಕ್ಕದಲ್ಲಿ ಯಾರೋ ಒಬ್ರು ಇದ್ದಾರೆ, ಅಥವಾ ಫೋನಲ್ಲಿ ಮಾತಾಡ್ತಾ ಇದ್ರೆ ನಿಮ್ಗೆ ಬಸ್ಸಿನ ಪಕ್ಕದಲ್ಲಿರುವಂತ ಅಂಗಡಿಗಳೆಲ್ಲ ಕಾಣ್ತಾವೋ ಕಾಣಲ್ವೋ? ಬಸ್ಸಲ್ಲಿ ಕೂತ್ಕೊಂಡಿದ್ದೀರಿ, ವಿಂಡೋ ಸೈಡ್ ಅಲ್ಲಿ ಕೂತ್ಕೊಂಡಿದ್ದೀರಿ, ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದೀರಿ, ಪಕ್ಕದಲ್ಲಿರುವಂತ ಅಂಗಡಿಗಳು ಕಾಣ್ತಾವೋ ಕಾಣಲ್ವೋ? ಎಲ್ಲಿ ಕಾಣತ್ತೆ? ಗಮನ ಎಲ್ಲಿದೆ ನಿಮ್ದು? ಮತ್ತೆ ಅವಾಗ ಆ ಕಾರಣ ಅದೆಲ್ಲಿ ಕಾಣತ್ತೆ ನಿಮ್ಗೆ? ಕಾಣಲ್ಲ. ಕಂಡ್ರು ಕೂಡ ಅದ ಕಡೆ ಗಮನ ಇಲ್ಲ. ಇರೋದಿಲ್ಲ. ಹೌದಾ? ಸರಿ.
ನೀವು ಅಲ್ಲಿ ಹೋಗ್ಬೇಕಾದ್ರೆ ಒಂದು ಶುಗರ್ ಫ್ಯಾಕ್ಟ್ರಿ ಪಾಸ್ ಆಯ್ತು. ಏನ್ ಪಾಸ್ ಆಯ್ತು? ಶುಗರ್ ಶುಗರ್ ಫ್ಯಾಕ್ಟ್ರಿ. ಎಲ್ಲರೂ ಮೂಗು ಮುಚ್ಕೊಂಡಿದ್ದಾರೆ, ನೀವು ಮೂಗು ಮುಚ್ಕೊಂಡಿಲ್ಲ, ಯಾಕೆ? ಗಮನ ಕೊಟ್ಟಿಲ್ಲ. ನಿಮ್ಗೆ ಆ ದುರ್ವಾಸನೆ ಬರ್ತಾ ಇದೆಯೋ ಇಲ್ವೋ? ಬರ್ತಾ ಇದೆ. ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಇಲ್ಲ ಇಲ್ಲ. ಕಾರಣ ಗಮನ ಕೊಡಿ. ಗಮನ ಕೊಟ್ಟಿಲ್ಲ. ಮೊಬೈಲ್ ಗಮನ ಕೊಡಿ. ಹೌದಾ? ಹಾಗೆ ಆತ್ಮೀಯರೇ, ನಾವು ಪ್ರತಿದಿನ ಅವ್ರೇನು ಮಾಡ್ತಾರೆ, ಇವ್ರೇನು ಮಾಡ್ತಾರೆ, ಅವ್ರು ಯಾಕೆ ಹಂಗೆ, ಇವ್ರು ಯಾಕೆ ಹಿಂಗೆ, ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ಸೆಂಟರ್ ಹೋಗ್ಬಿಟ್ಟು ಬಂದು, ಅಯ್ಯೋ ಅಣ್ಣವ್ರೇ ನಮ್ಮ ಸೆಂಟರ್ ಟೀಚರ್ ಸರಿ ಇಲ್ಲ, ಮನೇಲಿದ್ರೆ ಅಣ್ಣವ್ರೇ ನಮ್ಮ ಮಗಳು ಸರಿ ಇಲ್ಲ, ನಮ್ಮ ಮಗ ಸರಿ ಇಲ್ಲ, ನಮ್ಮ ಮನೆಯವ್ರು ಸರಿ ಇಲ್ಲ, ಯಾರು ಸರಿ ಇಲ್ಲ. ಯಾರು ಕರೆಕ್ಟ್ ಆಗಿರೋದು? ನಾನು ಮಾತ್ರ ಪಕ್ಕ ಪರ್ಫೆಕ್ಟ್. ಯಾರು ಜಾಸ್ತಿ ಕಂಪ್ಲೇಂಟ್ ಮಾಡ್ತಾರಲ್ಲ ಅವರೇ ಸರಿ ಇರಲ್ಲ. ಹಾಗಾಗಿ ಕಂಪ್ಲೇಂಟ್ ನಹಿ ಕರೋ ಕಂಪ್ಲೀಟ್ ಬನೋ ಅಲ್ವಾ? ಯಾರು ಕಂಪ್ಲೇಂಟ್ ಮಾಡ್ದೇನೆ ಏನ್ ಮಾಡ್ಬೇಕು? ತಮ್ಮನ್ನ ತಾವು ಸರಿ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಬೇರೆಯವ್ರನ್ನ ಪರಿವರ್ತನೆ ಮಾಡಿ ಅಂತ ನಾನು ಹೇಳಲಿಲ್ಲ, ಸ್ವಪರಿವರ್ತನೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೇನೆ ಅಲ್ವಾ? ನಮ್ ಶರೀರವನ್ನ ನಾವು ಸ್ನಾನ ಮಾಡಿಸ್ಕೊಳ್ಬೇಕು, ಬೇರೆಯವ್ರ ಶರೀರ ಸ್ನಾನ ಮಾಡ್ಲಿಕ್ಕೆ ಹೋಗ್ಬೇಕಾ? ನಮ್ಗೆ ಊನಲ್ಲಿ ಎಷ್ಟೋ ಜನ ವಾರಗಟ್ಟಲೆ ಸ್ನಾನ ಮಾಡದೇ ಇರೋರು ಇದ್ದಾರೆ, ಅವ್ರು ನೀವು ಸರಿ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲವಲ್ಲ. ನಮ್ಮ ಶರೀರವನ್ನ ನಾವು ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಬಹುದಲ್ವಾ? ಹಾಗೆ ಹೋಲಿಯೆಸ್ಟ್ ಅಂತಂದ್ರೆ ನಿಮ್ಮ ಮನಸ್ಸು ಈ ಸ್ಥೂಲ ಪ್ರಪಂಚಕ್ಕೆ ಏನಾಗಬಾರ್ದು, ಅಂಟಿಕೊಳ್ಬೇಕು. ಬೇಕು ಅಂತಾನೂ ಬರಬಾರ್ದು, ಬೇಡ ಅಂತಾನೂ ಬರಬಾರದು. ಯಾವುದೋ ಒಂದು ವ್ಯಕ್ತಿ ಮನೆಯಿಂದನೇ ಊಟ ತಿಂಡಿ ತಗೊಂಡು ಹೋದಾಗ ಅವನಿಗೆ ಬೇಕ್ರಿ ಹೋಟೆಲ್ ಕಡೆ ಗಮನ ಇರುತ್ತಾ? ಇಲ್ಲ ಕಾರಿನ ಕೆಳಗಡೆ ಇಳಿದ್ಬಿಟ್ಟು ನೀರು ತಗೊಳ್ಬೇಕು ಅಂತ ಅನ್ಸತ್ತಾ? ಇಲ್ಲ ಇಲ್ಲ. ಯಾಕೆ? ಸ್ಟಾಕ್ ಮನೆಯಲ್ಲಿ ಇಲ್ಲ. ಎಲ್ಲ ಇದೆಯಲ್ಲ, ಅವನಂತ ಕೊಟ್ಬಿಟ್ಟು ಕಳಿಸಿದಾರಲ್ಲೇ, ಜ್ಯೂಸು ಕೊಟ್ಟು ಕಳಿಸಿದ್ದಾರೆ, ಹಣ್ಣು ಕೊಟ್ಟು ಕಳಿಸಿದ್ದಾರೆ, ನೀರಿದೆ, ಎಲ್ಲನೂ ಇದ್ದಾಗ ಅವನಿಗೆ ಅದರ ಅವಶ್ಯಕತೆ ಇಲ್ಲ. ಇಲ್ಲ. ಅವ ಕೆಳಗಡೆ ಇಳಿಬೇಕಾದಂತ ಅನಿವಾರ್ಯತೆ ಇಲ್ಲ. ಕೆಳಗಡೆ ಇಳಿದಿಲ್ಲ ಅದರ ಧೂಳು ಆಗೋದಿಲ್ಲ. ಹಾಗೆ ನಿಮ್ಮ ಮನಸ್ಸು ಪ್ರಾಪಂಚಿಕ ವಿಷಯದಲ್ಲಿ, ವ್ಯಕ್ತಿಯಲ್ಲಿ, ಪಾತ್ರದಲ್ಲಿ, ಅದಕ್ಕಾಗಿ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಯಾವುದೇ ವ್ಯಕ್ತಿಯನ್ನು ನೋಡಬೇಡಿ, ಪ್ರತಿಯೊಂದು ವ್ಯಕ್ತಿ ಅವನ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಅದು ಪರ್ಫೆಕ್ಟ್ ಆಗಿರ್ತದೆ, ಎಕ್ಯುರೇಟ್ ಆಗಿರ್ತದೆ, ಅದೇನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಕರ್ಮ ಫಿಲಾಸಫಿ ಆಧಾರದಲ್ಲಿ ಸ್ಪಷ್ಟವಾಗಿದೆ, ಕರೆಕ್ಟ್ ಆಗಿದೆ, ಎಕ್ಯುರೇಟ್ ಇದೆ. ಓಕೆನಾ? ಅದಕ್ಕೆ ಯಾಕೆ, ಏನು, ಹೇಗೆ, ಎಲ್ಲಿ, ಯಾವಾಗ ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆಗಳು ಬರಬಾರದು. ಶ್ರೀಮಂತನಾದ ಅವನು ಕರ್ಮದ ಲೆಕ್ಕಾಚಾರ, ಬಡವನಾದು ಕರ್ಮದ ಲೆಕ್ಕಾಚಾರ, ಸುಖದ ಅನುಭವ ಮಾಡಿದ್ರು ಕರ್ಮದ ಲೆಕ್ಕಾಚಾರ, ದುಃಖ ಅನುಭವ ಮಾಡಿದ್ರು ಕರ್ಮದ ಲೆಕ್ಕಾಚಾರ. ಅವನ ಪಾತ್ರ ಅಂತ ನೀವು ನೋಡಿ. ಫಿಲ್ಮ್ ಅನ್ನ, ನಾಟಕವನ್ನು ನೋಡಿದಾಗ ಎದೆಗಡೆಯವನು ಅಳತರು ಕೂಡ ನಾವು ಅಳೋದಿಲ್ಲ, ಯಾಕಂದ್ರೆ ಪಾತ್ರ ಅಂತ ಗೊತ್ತಿರ್ತಲ್ಲ, ಅದ್ರಲ್ಲಿ ನಾವು ಪ್ರಭಾವಿತರು ಆಗುವುದಿಲ್ಲ. ಅದಕ್ಕಾಗಿ ಸಾಕ್ಷಿ ಆಗ್ಬಿಟ್ಟು ನೋಡಿ. ಇಲ್ಲಿ ಹೋಲಿಯೆಸ್ಟ್ ಅಂತಂದ್ರೆ ಆದ್ಮೇಲೆ ಎಂದೂ ಕೂಡ ಈ ವಿಕಾರದಲ್ಲಿ ನನ್ನ ಮನಸ್ಸು ಹೋಗಬಾರದು. ಹಾಗಂತ ಬಾಬಾ ಹೇಳ್ತಾರೆ ನ್ಯೂಸ್ ಪೇಪರ್ ಓದಬೇಡಿ, ನ್ಯೂಸ್ ಅನ್ನು ಕೇಳಬೇಡಿ ಅಂತ ಬಾಬಾ ಹೇಳೋದಿಲ್ಲ. ವಿಷಯ ಗೊತ್ತಿಲ್ಲಿ, ಅದು ಅದರ ಪ್ರಭಾವದಲ್ಲಿ ಅಯ್ಯೋ ಬಾಂಬ್ ಬಿದ್ದು ಬಿಡ್ತದಂತೆ, ಬೀಳ್ಬೇಕು, ವಿನಾಶ ಆಗ್ಬೇಕು, ಪರಿವರ್ತನೆ ಆಗ್ಲೇಬೇಕು. ಹೊಸ ಬಿಲ್ಡಿಂಗ್ ಕಟ್ಟಬೇಕು ಅಂತ ಹಳೆ ಬಿಲ್ಡಿಂಗ್ ಬೀಳ್ಲೇಬೇಕು ತಾನೆ? ಹಳೆ ಬಿಲ್ಡಿಂಗ್ ಬೀಳ್ಬೇಕು ಅಂತ ಬಾಂಬ್ ಬೀಳ್ಲೇಬೇಕಲ್ವಾ? ಹೌದು. ಅಷ್ಟೆಲ್ಲ ಜನ ತೊಂದರೆ ಆಯ್ತು ಅಂತ. ಹೌದು, ಅವ್ರವ್ರ ಕರ್ಮದ ಲೆಕ್ಕಾಚಾರ. ಇವತ್ತಿನ ದಿನದಲ್ಲಿ ಪ್ರಪಂಚದಲ್ಲಿ ಜನ ಎಷ್ಟೆಷ್ಟು ತಪ್ಪು ಮಾಡ್ತಿದೀವಿ ಅಂತ ನಾವು ನೋಡ್ತಿದೀವಲ್ಲ. ಅವ್ರವ್ರು ಆ ಕರ್ಮದ ಫಲವನ್ನ ಏನ್ ಮಾಡ್ಬೇಕಾಗ್ತದೆ? ಅನುಭವಿಸ್ಲೇಬೇಕಾಗ್ತದೆ. ವಿಷಯ ನಿಮ್ಗೆ ಗೊತ್ತಿರ್ಲಿ ಹೊರತು ಅದರಲ್ಲಿ ಪ್ರಭಾವಿತರು ಆಗಬಾರದು. ಹಾಗಂತ ತುಂಬಾ ವಿಷಯವನ್ನ ಕಲೆಕ್ಟ್ ಮಾಡೋದು 24/7 ಟಿವಿ 9 ಆನ್ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ. ಡೈಲಿ ಒಂದು 5 ರಿಂದ 10 ನಿಮಿಷ ಪ್ರಪಂಚದಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾದ ಸಾಕು. ಉಳಿದಿದ್ ನಿಮ್ ಕೆಲಸ ಇದೆಯಲ್ಲ, ಯಾವ ಕೆಲಸ? ಸಂಪಾದನೆ ಮಾಡೋ ಕೆಲಸ. ಲೌಕಿಕದಲ್ಲಿ ಹೆಚ್ಚಿನ ಗಮನ ಯಾವ್ದು ಕಡೆ ಕೊಡ್ತಾರೆ? ನ್ಯೂಸ್ ನೋಡೋದ್ರಲ್ಲಿ ಕೊಡ್ತಾರ, ಊಟ ತಿಂಡಿ ಕೊಡ್ತಾರೆ, ಯಾವ್ದು ಕಡೆ ಕೊಡ್ತಾರೆ? ಸಂಪಾದನೆ ಕಡೆಗೆ. ಅದಕ್ಕೆ 5,000 ವರ್ಷದಲ್ಲಿ ಇಡುವಂತ ಸಂಪಾದನೆ ಕಡೆಗೆ ನೀವೇನ್ ಮಾಡ್ಬೇಕು? ಗಮನವನ್ನ ಕೊಡಬೇಕು. ಇಲ್ಲಿವರೆಗೆ ಮೆಚ್ಕೊಂಡು ಸಾಕು. ಇವಾಗ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ, ಅಣ್ಣಂದಿರ ಹೆಚ್ಚಿಗೆ ಬ್ಯಾಚುಲರ್ ಲೈಫ್ ಇಷ್ಟಪಡ್ತಾರೆ ಅಲ್ವಾ? ಹೌದು ಅಲ್ವೋ? ಅಥವಾ ಮದುವೆ ಆಗಿದೆ ಇಷ್ಟಪಡ್ತಾರೋ, ಬ್ಯಾಚುಲರ್ ಲೈಫ್ ಇಷ್ಟಪಡ್ತಾರೋ? ಯಾಕೆ? ಎಷ್ಟಾದ್ರೂ ಸಂಪಾದನೆ ಮಾಡಿ, ಹೇಳೋರಿಲ್ಲ, ಕೇಳೋರಿಲ್ಲ. 8 ಗಂಟೆ ಆಫೀಸ್ ಮುಗಿದು 11 ಗಂಟೆಗೆ ಮನೆ ಬಂದು ಹೇಳೋರಿಲ್ಲ,
ಕೇಳೋರಿಲ್ಲ. ಎಲ್ಲಿ ಬೇಕಾದ್ರೂ ಖರ್ಚು ಮಾಡಿ, ಏನು ಬೇಕಾದ್ರೂ ತಿನ್ನಿ, ಏನು ಬೇಡ ಬಿಡ್ಸಿದ್ದು ಯಾರು ಹೇಳೋರು ಕೇಳೋರು ಏನೂ ಇಲ್ಲ. ಹೌದಾ? ಹೌದು. ಅದು ಮದ್ವೆ ಆಗ್ಬಿಟ್ರೆ ಖಂಡಿತ. 10 ನಿಮಿಷ ಲೇಟ್ ಆದ, ಯಾಕೆ ಲೇಟ್ ಆಯ್ತು? 5 ನಿಮಿಷ ಮೊದಲು ಬಂದ್ರೆ ಯಾಕೆ ಬೇಗ ಬಂದ್ರಿ? ತಿಂಗಳ ಸಂಬಳ ಆದ ತಕ್ಷಣ ಕೈಯಲ್ಲಿ ಕೊಡಿ, ಹೆಂಗೆ ಖರ್ಚು ಮಾಡಿದ್ರಿ? ಎಲ್ಲ ಏನ್ ಕೇಳಬೇಕು, ಏನ್ ಕೊಡ್ಬೇಕು? ಲೆಕ್ಕ ಕೊಡ್ಬೇಕಾಗ್ತದೆ. ಅಲ್ಲ ಅಣ್ಣವ್ರೆ, ನೀವು ಮದ್ವೆನೇ ಆಗ್ಲಿ, ನಿಮ್ಗೆ ಇದೆಲ್ಲ ಹೆಂಗ್ ಗೊತ್ತು? ನಾವು ಮದ್ವೆ ಆಗ್ಬೇಕು ಅಂತ ಏನಿಲ್ಲ, ಎಲ್ಲ ವಿಷಯ ಏನಿರ್ತದೆ ಗೊತ್ತಿರ್ತದೆ. ಅವಾಗ ಏನಾಗತ್ತೆ ಅಂತಂದ್ರೆ, ಆಫೀಸ್ ಮುಗಿದ ತಕ್ಷಣ ಸೀದಾ ಎಲ್ಲಿಗೆ ಬರ್ಬೇಕಾಗ್ತದೆ? ಮನೆಗೆ ಮನೆಗೆ ಬರ್ಬೇಕು. ಮಜಾ ಏನು ಗೊತ್ತಾ? ಅವು ಟಿಫಿನ್ ಕ್ಯಾರಿಯರ್ ಕೊಟ್ಟಿದ್ದನ್ನ ತಿಂದ್ರೂ ಕೇಳ್ತಾರೆ, ತಿಂದಿದ್ರೂ ಕೇಳ್ತಾರೆ. ಇವತ್ತು ಯಾಕೆ ತಿಂದಿಲ್ಲ ಅಂತಾನೂ ಕೇಳ್ತಾರೆ, ತಿಂದಿದ್ರೆ ಕಡಿಮೆ ಆಯ್ತಾ ಅಂತ ನಾವು ಕೇಳ್ತಾರೆ. ಅಂದ್ರೆ ನಿಮ್ಗೆ ಒಬ್ರು ಕಂಟ್ರೋಲ್ ಮಾಡೋರೊಬ್ರು ಇದ್ರೆ ಯಾರು ಇರ್ತಾರೆ. ಅಂತಂದ್ರೆ ಇಲ್ಲಿಂದ ಮುಗಿದ ತಕ್ಷಣ ಸೀದಾ ಆಫೀಸಿಗೆ ಹೋಗ್ಬೇಕು, ಆ ತಕ್ಷಣ ಸೀದಾ ಮನೆಗೆ ಬರ್ಬೇಕು, ಮನೆಗೆ ಬರ್ಬೇಕು. ಬೇರೆ ಅಲ್ಲಿ ಏನು ಎಕ್ಸ್ಟ್ರಾ ಏನ್ ಮಾಡಬಾರ್ದು, ಹೋಗಂಗಿಲ್ಲ. ಕೀ ಇರ್ತದಲ್ಲಿ ಸರಿಯಾಗಿ. ಸರಿನಾ? ಅವ್ರು ಹೇಳಿದ ದಿವಸನೇ ಶಾಪಿಂಗ್ ಹೋಗ್ಬೇಕು, ಅವ್ರು ಹೇಳಿದ ಡಿಸೈನ್ ಇಂದೇ ನೀವು ಬಟ್ಟೆ ತಗೊಳ್ಬೇಕು. ಅವು ಬಿಗ್ ಬಾಸ್ ಬಂದ್ಬಿಡ್ತಾರೆ ಕಂಟ್ರೋಲಿಗೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಹೋಲಿಯಸ್ಟ್ ಅಂತಂದ್ರೆ ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ನಾವು ಹೋಗ್ಬೇಕು. ಉಳಿದ ಟೈಮಲ್ಲಿ ಟಕ್ ಅಂತ ಏನ್ ಮಾಡ್ಬೇಕು, ಮನಸ್ಸನ್ನ ಸಂಪಾದನೆ ಕಡೆಗೆ, ಬಾಬನ ಕಡೆಗೆ ಬಾಬಾ ಏನ್ ಹೇಳ್ತಾರೋ ಅದನ್ನೇ ಮಾಡ್ತಾ ಇರಬೇಕಾಗುತ್ತೆ. ಹಾಗೆ ಹೆಚ್ಚಿನ ದಿನದಲ್ಲಿ ಸದಾಕಾಲ ಪವಿತ್ರವಾಗಿ ಇರ್ತೀರಾ ಅಂದ್ರೆ ನಿಮ್ಮ ಮನಸ್ಸು ಅಪವಿತ್ರದ ಕಡೆಗೆ ಹೋಗಕೂಡದು. ಇಂದ್ರಿಯ ಸುಖ, ಪ್ರಪಂಚದಲ್ಲಿರುವಂತಹ ಇಂದ್ರಿಯ ಸುಖದ ಕಡೆಗೆ ಯಾವುದಲ್ಲಿ ವಿಕಾರ ತುಂಬಿದೆ ಅದ ಕಡೆ ಹೋಗ್ಬಾರ್ದು ಅಲ್ವಾ? ಪ್ರಪಂಚದಲ್ಲಿ ನೋಡಿ, ಶರೀರಕ್ಕೆ ಊಟ ತಿಂಡಿ ಕೊಡೋದು ಸರಿನೋ ತಪ್ಪೋ? ಸರಿ. ಸರಿ ಅಲ್ವಾ? ಆರೋಗ್ಯಕ್ಕೆ ಬೇಕು. ಓಕೆ, ಅದಕ್ಕೆ ಗುಟ್ಕಾ ತಿನ್ಸೋದು, ಸಿಗರೇಟ್ ಸೇವ್ ಕೊಡೋದು ಒಳ್ಳೇದು ಕೆಟ್ಟದ್ದು? ಕೆಟ್ಟದ್ದು. ಅದು ತಿನ್ನೋರ್ಗೂ ಕೂಡ ಅದು ಕೆಟ್ಟದಂತ ಗೊತ್ತಿದೆಯೋ ಗೊತ್ತಿಲ್ವೋ? ಗೊತ್ತಿದೆ. ಅದು ತಾನೆ. ಅಂದ ಮೇಲೆ ಈ ಸ್ಥೂಲ ಪ್ರಪಂಚದಲ್ಲಿ ನಾನು ನನ್ನದು ಅಂತ ಹೇಳೋದು ಸರಿನೋ ತಪ್ಪೋ? ತಪ್ಪು. ಬಾಬಾನು ಅಂತ ಹೇಳೋದು ಸರಿ. ಬಾಯಲ್ಲಿ ಮಾತ್ರ ಬಾಬಾ ಬಾಬಾ, ಆಮೇಲೆ ಮತ್ತೆ ನಂದೆ ಅಲ್ವಾ? ಅದಕ್ಕೆ ಬಾಬಾ ಹೋಲಿಯಸ್ಟ್ ಅಂತಂದ್ರೆ ನಾವೇನಾಗಿರ್ಬೇಕು, ಅಷ್ಟು ಹೈಯರ್ ಲೆವೆಲ್ ಅಲ್ಲಿ ಇರಬೇಕು. ಅವರ ಮನಸ್ಸು ಎಂದೂ ಕೂಡ ಕೊಳಚೆಯಲ್ಲಿ ಕೆಳಗಡೆಗೆ ಬರಕೂಡದು. ಆ ಮಗು ಸದಾ ಕಾಲ ಬಾಬನ ಮಡಿಲಲ್ಲಿ ಇರಬೇಕು. ಅಂತಂದ್ರೆ ರಾಜಯೋಗದಲ್ಲಿ ಕುತ್ಕೊಂಡಾಗ ನಿಮ್ಮ ಮನಸ್ಸು ಎಲ್ಲಾದ್ರೂ ಬೇರೆ ಕಡೆ ಹೋಗುತ್ತಾ ಅಂತ ನಿಮ್ಗೇನಾಗಬೇಕು, ಚೆಕ್ ಮಾಡ್ಕೊಳ್ಬೇಕು. ಯಾರಿಗೆ ಪ್ರತಿದಿನ ಸಾಯಂಕಾಲ ಮಸಾಲೆ ಪುರಿ ತಿಂದು, ಗೋಬಿ ಮಂಚೂರಿ ತಿಂದು ಪ್ರಾಕ್ಟೀಸ್ ಇರ್ತದೋ, ಸಾಯಂಕಾಲ ಆದ ತಕ್ಷಣ ಜೋಬ್ದಲ್ಲಿ 100 ರೂಪಾಯಿ ಇದ್ದ ತಕ್ಷಣ ಏನ್ ಅನ್ಸತ್ತೆ? ತಿನ್ನಬೇಕು ಅಂತ ಅನ್ಸತ್ತೆ ಅಲ್ವಾ? ಅದನ್ನ ಪ್ರಾಕ್ಟೀಸೇ ಇಲ್ಲ ಅಂತಂದವರು ಆಫೀಸ್ ಮುಗಿದ ತಕ್ಷಣ ಸೀದಾ ಇಲ್ಲಿಗೆ ಬಂದ್ಬಿಡ್ತಾರೆ, ಮನೆಗೆ ಬಂದ್ಬಿಡ್ತಾರೆ. ಅಪ್ಪ ಅಮ್ಮ ಬಂದಿರೋದು ಆಹಾರ ಏನ್ ಮಾಡ್ತಾರೆ, ತಿಂದು ಬಿಡ್ತಾರೆ ಅಲ್ವಾ? ಹಾಗೆ ನಿಮ್ಮ ಮನಸ್ಸು ಲೌಕಿಕದಲ್ಲೆಲ್ಲಾದ್ರೂ ಸಿಕ್ಕಾಕೊಂಡಿದ್ಯಾ ಅಂತ ಏನ್ ಮಾಡ್ಕೊಳ್ಬೇಕು? ಎಲ್ಲಾದ್ರೂ ಸಿಕ್ಕಾಕೊಳ್ಳೋದು ಇಂದ್ರಿಯ ಸುಖ, ಶರೀರ ಧಾರಿಗಳು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮನೆ, ಇದರಲ್ಲಿ ನೀವು ಸಿಕ್ಕಾಕೊಂಡಿದ್ರೆ ನೀವು ಪವಿತ್ರರು ಅಪವಿತ್ರರು? ನಿಮ್ಮ ಮನಸ್ಸಲ್ಲಿ ಎಷ್ಟು ಈ ಪ್ರಪಂಚದಲ್ಲಿರೋದನ್ನು ನನ್ನದು ಅಂದ ಮನಸ್ಸಿನಲ್ಲಿ ತಂದ್ರಿ, ಅಷ್ಟು ಕೊಳಚೆಯನ್ನ ಮನೆಯಲ್ಲಿ ಏನ್ ಮಾಡಿದಿರಿ, ತಂದಿದ್ದೀರಾ ಅಂತ ಅರ್ಥ. ಅಣ್ಣವ್ರೆ ಮತ್ತೇನ್ ಮಾಡೋದು, ಕಡೆಗೆ ಹೋಗ್ಬಿಡೋದಾ? ಕಡೆಗೇನು ಹೋಗೋದು ಬೇಡ. ಆದ್ರೆ ಅದು ಯಾವುದು ನನ್ನದು ಅಲ್ಲ. ಯಾರ್ದದು? ಈಶ್ವರದು ಅಂತ ಬರೀ ಬಾಯಲ್ಲಿ ಹೇಳೋದಲ್ಲ, ಅದನ್ನ ಈಶ್ವರಿಯ ಕಾರ್ಯಕ್ಕೆ ಉಪಯೋಗ ಮಾಡಬೇಕಾಗ್ತದೆ. ಮನಸ್ಸನ್ನ, ಬುದ್ಧಿಯನ್ನ, ಶರೀರವನ್ನ ಈಶ್ವರನಿಗೆ ಅರ್ಪಣೆ ಮಾಡಬೇಕಾಗ್ತದೆ. ಈಶ್ವರನಿಗೆ ಅದನ್ನು ಕೊಡಬೇಕಾಗ್ತದೆ, ಅವರದ್ರ ಉಪಯೋಗ ಮಾಡಬೇಕಾಗ್ತದೆ, ಅದರ ಸಂಪಾದನೆ ಆಗ್ಬೇಕಾಗ್ತದೆ, ಅದರ ಅನುಭವ ನಿಮ್ಗೆ ಆಗ್ಬೇಕಾಗ್ತದೆ. ಅದಕ್ಕಾಗಿ ದಿನದಿಂದ ದಿನಕ್ಕೆ ಮನಸ್ಸು ಬುದ್ಧಿ ಹೇಗಿರ್ಬೇಕು, ಕ್ಲೀನ್ ಆಗಿರ್ಬೇಕು, ಸ್ವಚ್ಛವಾಗಿರ್ಬೇಕು. ಬಲ್ಲಿಂದ ಮೆತ್ಕೊಳ್ಬಾರ್ದು. ಒಂದ್ಸಲ ನಾವು ಕ್ಲೀನ್ ಆಗಿದ್ದಾಗ ಏನಾಗತ್ತೆ, ಮತ್ತೆ ವಾಪಸ್ ಗಲೀಜಾದ ನಮ್ಗೆ ಇಷ್ಟ ಆಗೋದಿಲ್ಲ. ನೆಕ್ಸ್ಟ್ ಬಾಬಾ ಹತ್ರ ಹೈಯೆಸ್ಟ್. ಹೈಯೆಸ್ಟ್ ಅಂತಂದ್ರೆ ಯಾವಾಗ್ಲೂ ನಿಮ್ಮ ಮನಸ್ಸು ಮೇಲೆ ಪರಮಧಾಮದಲ್ಲಿ ಇರ್ಬೇಕಂತ. ಹೈಯೆಸ್ಟ್ ಲೆವೆಲ್ ಯಾವಾಗಲೂ ಕೂಡ ವಿಶ್ವ ಕಲ್ಯಾಣ ಮಾಡಬೇಕು ಅಂತಾನೆ, ಸರ್ವಶಕ್ತಿವಂತನಾಗಿರ್ಬೇಕು ಅಂತಾನೆ ಸದಾಕಾಲ ಬೇಗದಿಂದನೇ ಯೋಚನೆ ಮಾಡಬೇಕು ಹೊರತು ಲೌಕಿಕದ್ದು ಹದ್ದಿಂದು ಏನ್ ಮಾಡಬಾರ್ದು, ಯೋಚನೆ ಹೈಯೆಸ್ಟ್ ಅಂದ್ರೆ 100ಕ್ಕೆ 100, 100 ಔಟ್ ಆಫ್ 100.
ಯಾವಾಗಲೂ ಫಸ್ಟ್ ರ್ಯಾಂಕೆ, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಎಲ್ಲ ಏನ್ ಮಾಡ್ಬಾರ್ದು, ಒಪ್ಪಬಾರ್ದು ಅಲ್ವಾ? ಹಾಗೆ ಯಾವಾಗ್ಲೂ ಕೂಡ ನಾವ್ ಎಲ್ಲಿ ಕೂತ್ಕೊಳ್ಬೇಕು? ಬಾಬನ್ ಬೃಂದಾವನ. ಮಡಿಲಲ್ಲಿ. ಆ ಮಡ್ಲಲ್ಲಿ, ಬಾಬಾ ಬಾಬಾ ಮಡ್ಲಲ್ಲಿ. ಬಾಬನ್ ಮಡ್ಲಲ್ಲ, ಬಾಬನ್ ಮಡಿಲ. ನೀವೆಲ್ಲ ಬಾಬನ್ ಮಡಿಲಲ್ಲಿ ಕೂತ್ಕೊಳ್ತಿರ್ತಾನೆ? ಅದೆಲ್ಲ ಬಾಬಾ ಹೃದಯದಲ್ಲಿ. ಆ ಕುತ್ಕೊಂತೀವಿ. ಕೂತ್ಕೊಳ್ತಿರ್ತಾನೆ. ಅದೇ ಕಾರುಣ್ಯಕ್ಕೆ ತಲೆ ಎಲ್ಲ ಆಡ್ತಿರಪ್ಪ ಇಲ್ಲ ಅಂತ. ನೀವೆಲ್ಲಿ ಕೂತ್ಕೊಳ್ತೀರ ಅಕ್ಕವ್ರೆ? ಅನ್ಮ್ಯೂಟ್ ಮಾಡಿ ಹೇಳಿ, ನೀವೆಲ್ಲಿ ಕೂತ್ಕೊಳ್ತೀರಿ? ಕಾರುಣ್ಯಕ್ಕೆ ಹೇಳಿ, ಎಲ್ಲಿ ಕೂತ್ಕೊಳ್ತೀರಿ? ತಂದೆ ಬಾಬಾ ಒಳಗೆ. ಬಾಬನ್ ಒಳಗಡೆ ಕೂತ್ಕೊಳ್ತೀರಾ? ಬಾಬಾ ಹೃದಯದಲ್ಲಿ. ಹಾ, ನೋಡಿ, ಹೃದಯ ಅಂತ ಹೇಳಿದ ಅಂದ್ರೆ ಹೃದಯ ಇರೋದು ಶರೀರಕ್ಕೋ ಆತ್ಮಕ್ಕೋ? ಸರಿ. ಅವಾಗ ಶರೀರ ಕಂಪ್ಯಾರಿಸನ್ ಮಾಡಿದಾರೆ ತಾನೆ ಬಾಬಾ? ಹೌದು ಶರೀರ ಎಲ್ಲಿ ಬರ್ತದೆ? ಇಲ್ಲಿ ಬರ್ತದೆ ತಾನೆ? ಹೌದು. ಓಕೆ, ನೀವು ಹೃದಯದಲ್ಲಿ ಕೂತ್ಕೊಳ್ಳಿ, ನಾನು ತಲೆ ಮೇಲೆ ಕೂತ್ಕೊಳ್ತೇನೆ. ಯಾರ ತಲೆ ಮೇಲೆ? ಬಾಬನ್ ಮಡಿಲಲ್ಲಿ. ಜುಟ್ಟಿರೋದೆಲ್ಲಿ? ತಲೆ ಬ್ರಾಹ್ಮಣರು ಅಂತಂದು ಯಾರು? ಜೊತೆಗೆ ಸಮಾನ. ಈಗ ಹೃದಯದಲ್ಲಿರೋರು ಹಾಯೆಷ್ಟೋ, ಜುಟ್ಟಲ್ಲಿರೋರು ಹಾಯೆಷ್ಟೋ? ಅಂದ್ರೆ ನಾವೆಲ್ಲಿ ಕೂತ್ಕೊಳ್ಬೇಕಾಗಿದ್ರೆ? ತಲೆ ಮೇಲೆ. ಅಪ್ಪನ ತಲೆ ಮೇಲೆ. ಅಪ್ಪನಿಗಿಂತ ಮೇಲೆ ನಾವು ಕೂತ್ಕೊಳ್ಬೇಕು. ನಾನು ಮತ್ತು ಆಮೇಲೆ ಶಿವಬಾಬಾ, ಆಮೇಲೆ ಉಳಿದಿದ್ದೆಲ್ಲ ಆತ್ಮಗಳು. ಇದಕ್ಕೇನ್ ಹೇಳ್ತಾರ? ಹಾಯೆಸ್ಟ್ ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ಅಂದ್ರೆ ನಾನ್ ತಲೆ ಮೇಲೆ ಕೂತ್ಕೊಳ್ಬೇಕು ಅಂದ್ರೆ ಅಪ್ಪ ನನ್ನ ಎತ್ಬಿಟ್ಟು ಕುಳಿಸಿರ್ಬೇಕು. ಅವ್ನು ಕುಳಿಸಿರ್ತಾನೆ, ನಾನು ಕೂತ್ಕೊಳ್ಲಿಕ್ಕೆ ಆಗಲ್ಲ. ನಾನು ಹೋಗ್ಬಿಟ್ಟು ಕೂತ್ಕೊಳ್ಲಿಕ್ಕೆ ಆಗತ್ತ ಅಲ್ಲಿ? ಆಗಲ್ಲ. ಅವನು ಹೋಗ್ಬಿಟ್ಟು ತಲೆ ಮೇಲೆ ನನ್ನನ್ನು ಕುಳಿಸಿದಾಗ ಕೆಲವೊಬ್ರಿಗೆ ಹೇಳ್ತಾರೆ, ನೋಡಿ ನೀವು ಅವ್ರನ್ನ ತಲೆ ಮೇಲೆ ಕುಳಿಸಿದಿರಿ, ಅವ್ನು ಈಗ ನೋಡಿ ನಿಮ್ ಮಾತು ಕೇಳೋದೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಹೌದು. ಹಾಗೆ ಹೈಯೆಸ್ಟ್ ಇಗಿರ್ಬೇಕು ಅಂತಂದ್ರೆ ಸದಾ ಕಾಲ ಬೇಹದ್ದಿನ ಈಶ್ವರಿ ಸೇವೆಯಲ್ಲಿ ನೀವೇನಾಗಿರ್ಬೇಕು? ಬಿಸಿ ಮಿತ್ರರಾಗಿರ್ಬೇಕು. ಎಲ್ಲೇ ಒಂದ್ ಕಡೆ ಹೋದ್ರೆ ಒಳ್ಳೆ ಬಟ್ಟೆ ಕೊಟ್ಟೆ, ಒಳ್ಳೆ ರೇಂಜ್ ಇಂದು ಹೈಯೆಸ್ಟ್ ಲೆವೆಲ್ ಇಂದೆ, ಸ್ಥೂಲದಲ್ಲ. ಅಂದ್ರೆ ಯಾವಾಗಲೂ ಕೂಡ ಆ ಬೇಹದ್ದಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಏನ್ ಮಾಡ್ಬೇಕು? ಹೈಯೆಸ್ಟ್ ಲೆವೆಲ್. ನನಗೂ ಕೂಡ ಕೆಲವೊಂದ್ಸಲ ಅನ್ಸತ್ತೆ ಸಿಂಪಲ್ ಲೆವೆಲ್ ಇಂದ ಜ್ಞಾನ ನಿಮ್ಗೆ ಹೇಳಬಾರ್ದು, ಯಾವಾಗ್ಲೂ ಕೂಡ ಏನ್ ಹೇಳ್ಬೇಕು? ಹೈಯೆಸ್ಟ್ ಲೆವೆಲ್. ಆದ್ರೆ ಹೈಯೆಸ್ಟ್ ಲೆವೆಲ್ ಹೇಳಿದಾಗ ಅದನ್ನ ಕೇಳುವಂತವ್ರ ಪರ್ಸೆಂಟೇಜ್ ಏನಿರ್ತದೆ? ಕಡಿಮೆ ಇರ್ತದ. ಕಡಿಮೆ ಇದ್ದು ತಲೆ ಕೆಡಿಸ್ಕೊಳ್ಬಾರ್ದು. ಏನ್ ಮಾಡ್ಬೇಕು? ಇನ್ನು ಏನ್ ಮಾಡ್ಬೇಕು? ಇವರಿಗೆ ಮೇಲಿರೋದನ್ನೇ ಕೊಡಬೇಕು, ಮೇಲಿರೋದನ್ನೇ ಕೊಡಬೇಕು. ಅಂದ್ರೆ ಫಸ್ಟ್ ಆಗಿರುವಂತದನ್ನೇ ಕೊಡಬೇಕೇ ಹೊರತು ಸುಮ್ಮನೆ ಪಾಸ್ ಆಗುವಂಥದ್ದು ಇವರಿಗೆ ಏನ್ ಮಾಡಬಾರ್ದು? ಕೊಡಬಾರ್ದು ಹೇಳುವಂತ ಮನೋಭಾವ ನಮ್ಮಲ್ಲಿ ಇರ್ಬೇಕಾಗತ್ತೆ. ಅದಕ್ಕಾಗಿ ನೀವು ಹೈಯೆಸ್ಟ್ ಅಲ್ಲಿದ್ದು ಹೈಯೆಸ್ಟ್ ಸಂಪಾದನೆ ಮಾಡಿ ಎಲ್ಲರಿಗೂ ಕೂಡ ಏನ್ ಮಾಡ್ಬೇಕು? ಅಲ್ವಾ? ನೋಡಿ ಆದ್ಮೇಲೆ ತುಂಬಾ ಸಿಂಪಲ್. ಒಂದು ದೀಪ ಇದೆಯಲ್ಲ, ಎಷ್ಟು ಮೇಲೆ ಇಡ್ತಾ ಹೋಗ್ತಿರೋ ಅಷ್ಟು ಅದರ ಒಂದು ಬೆಳಕು ತುಂಬಾ ಏರಿಯಾದವರೆಗೂ ಏನಾಗ್ತಾ ಹೋಗ್ತದೆ? ಸ್ಪ್ರೆಡ್ ಆಗ್ತಾ ಇರ್ತದೆ. ನಾನು ಒಬ್ರಿಗೆ ಜ್ಞಾನ ಕೊಟ್ಟೆ, ಇಬ್ರಿಗೆ ಕೊಟ್ಟೆ, ಅದು ಕೊಟ್ಟೆ, ಇದು ಕೊಟ್ಟೆ ಹೇಳೋದಕ್ಕಿಂತ ಏನ್ ಮಾಡ್ಬೇಕು? ಮೇಲ್ಗಡೆ ಹೋಗ್ಬಿಟ್ಟು ಪೂರ್ತಿ ವಿಶ್ವಕ್ಕೆ, 3 ಲೋಕಕ್ಕೂ ಕೊಡುವಂತ ಲೆವೆಲ್ ಅಲ್ಲಿ ನಾವು ಕುತ್ಕೊಳ್ಬೇಕಾಗತ್ತೆ. ಯೋಜನೆ, ಕರ್ಮ, ಪುರುಷಾರ್ಥ, ಸಾಧನೆ, ತಪಸ್ಸು, ಸದಾ ಹೈಯೆಸ್ಟ್ ಅವ್ರ ರಿಚೆಸ್ಟ್. ಅಂದ್ರೆ ಒಂದು ಶ್ರೀಮಂತ ಅಂತ ಹೇಳ್ತಾರೆ ಬಾಬು. ಮೊದಲನೇದಾಗಿ ಬಾಬಾ ಏನ್ ಹೇಳಿದ್ರು? ಮನಸ್ಸನ್ನು ಎಲ್ಲದಿಂದ ತೆಗಿರಿ, ಅವಾಗ ನೀವೇನಾದ್ರೆ ಪವಿತ್ರ. ಶರೀರ ಕ್ಲೀನ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಶರೀರದ ಮೇಲೆ ಇರುವ ಎಲ್ಲ ಸಾಧನವನ್ನು ತೆಗಿಬೇಕು ತಾನೆ? ಓಕೆ, ಆಮೇಲೆ ಏನ್ ಮಾಡ್ಬೇಕು? ನೀರ್ ಹಾಕಿದ ಮೇಲೆ ಏನಾಗ್ತದೆ? ಕ್ಲೀನ್ ಆಗ್ತದೆ. ಹಾಗೆ ಬಾಬಾ ಹೇಳ್ತಾರೆ ಹೋಲಿಯೆಸ್ಟ್ ಅಂತಂದ್ರೆ ನಿಮ್ಮ ಮನಸ್ಸನ್ನು ಎಲ್ಲಾ ಕಡೆಯಿಂದ ತೆಗಿರಿ. ನಿಮ್ಮ ಮನಸ್ಸನ್ನು ಎಲ್ಲಿ ತಗೊಂಡೋಗಿ? ಸೀದಾ ಹೈಯೆಸ್ಟ್ ಎಲ್ಲಿ? ಪರಮಧಾಮದಲ್ಲಿ ಅಪ್ಪನ ಮೇಲೆ ತಗೊಂಡೋಗಿ. ಆಮೇಲೆ ರಿಚೆಸ್ಟ್ ಅಂತಂದೇನು? ಒಂದೊಂದು ಸೆಕೆಂಡಿನಲ್ಲಿ ಪದಮದಷ್ಟು ಏನ್ ಮಾಡಿ? ಸಂಪಾದನೆಯನ್ನು ಮಾಡಿಬಿಟ್ಟು. ಯಾಕೆ ಸಂಪಾದನೆ ಮಾಡ್ಬೇಕು? ನಾನು ಮತ್ತು ನನ್ನ ಕುಟುಂಬದವ್ರು ಏನಾಗಿರ್ಬೇಕು? ವಿಶ್ವಕ್ಕೆಲ್ಲ ಕೊಡೋದು ಸಂಪಾದನೆ ಅಲ್ಲ, ಎಲ್ಲರಿಗೂ ನಾನು ಕೊಡಬೇಕು, ನನಗ ಮಾತ್ರ ಅಂತ ಬಿಟ್ಟ. ನಾನ್ ಲಕ್ಷ್ಮೀನಾರಾಯಣ ಆಗ್ಬೇಕು ಅಂತ ಬಿಟ್ಟ. ಏನು? ಎಲ್ಲರಿಗೂ ಕೊಡಬೇಕು ಅಲ್ವಾ? ಶಿವಬಾಬಾ ಬಂದಿರೋದು ಎಲ್ಲರಿಗೂ ಕೊಡ್ಲಿಕ್ಕೂ ತನಗೋಸ್ಕರನು? ಬ್ರಹ್ಮ ಬಾಬಾ ಹಾಗೆ ನಾವು ಬಾಬ್ ಸಮಾನ್ ಅಂತಂದ್ರೆ ನಾವು ಅದೆಲ್ಲ ಹೇಳ್ಬಿಡಿ ಅಣ್ಣವ್ರೆ. ಮೊದ್ಲು ನಮ್ಮ ಮಗಳು, ನಮ್ಮ ಮೊಮ್ಮಗಳು, ನಮ್ಮ ಮನೆಯವ್ರು, ಆಮೇಲೆ ನೋಡೋಣ. ನೀವು ಮುರ್ಲಿ ಏನಾದ್ರು ಹೇಳ್ಕೊಂಡೋಗಿ ನಾವು ಹಿಂಗೇ ಮಾಡೋಣ. ನಮ್ಗೆ ಸ್ಥೂಲವಾಗಿರೋದೇ ಬೇಕು, ಅಷ್ಟಕ್ಕೆ ಮಾತ್ರ ನಾವಿರ್ತೀವಿ. ಇವತ್ತಿನ ಸಮಸ್ಯೆ ಪರಿಹಾರ ಆಗ್ಲಿ ಸಾಕಷ್ಟೇ, ನಾಳೆ ನೋಡ್ಕೊಳ್ಳೋಣ ಅಲ್ವಾ? ಅದಕ್ಕಾಗಿ ನಿಮ್ಮ ಸಾಧನೆ, ಸೇವೆ ಸದಾಕಾಲ ಹೇಗಿರ್ಲಿ? ಹೈಯರ್ ಲೆವೆಲ್ ಅಲ್ಲಿ ಇದ್ದಾಗ ಆವಾಗ ಪರಮಾತ್ಮರ ಪ್ರಾಪ್ತಿಯಿಂದ ನೀವೇನಾಗ್ತೀರಿ?
ಸಂಪನ್ನರು ಆಗಿರ್ತೀರಿ. ಈ ಲೆವೆಲ್ ಕೆಳಗಡೆ ಇಳಿದ್ರೆ ಏನಾಗೋದಿಲ್ಲ, ನೀವು ಸಂಪನ್ನರಾಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂತಂದ್ರೆ ಆದ್ಮೇಲೆ ನೀವು ಪ್ರತಿದಿನ ವಿಶ್ವದ ಜೊತೆ ಕನೆಕ್ಟ್ ಆಗಿರಲ್ಲ ಆಗಿರ್ತೀರೋ ಆಗಿರಲ್ವೋ? ಆಗಿರಲ್ಲ ಆಗಿರಲ್ವಾ? ಸೂರ್ಯನ ಬೆಳಕು ಬೇಕೋ ಬೇಡವೋ? ಬೇಕು ಗಾಳಿ ಬೇಕೋ ಬೇಡವೋ? ಬೇಕು ಅಕ್ಕಿ ಬೇಕೋ ಬೇಡವೋ? ಬೇಕು ಅಕ್ಕಿ ಯಾರು ತಂದು ಕೊಡ್ತಾರೆ? ನಾವೇ ತಗೊಂಡೋಗಿ ನೀವು ತಗೊಂಡ್ ಬಂದಿರ್ಬೋದು. ಅಲ್ಲಿ ರೈತನ ಎಫರ್ಟ್ ಇಲ್ವಾ? ಅದರಲ್ಲಿ ಭೂಮಿ ಎಫರ್ಟ್ ಇಲ್ವಾ? ಅಷ್ಟೆಲ್ಲ ನಾವು ಉಪಯೋಗ ಇಂಟರ್ನೆಟ್ ಯಾವ್ದೋ ಒಂದು ಪ್ರೋಗ್ರಾಮ್ ಅನ್ನು ನೋಡ್ತೀರಿ, ಎಲ್ಲೋ ಪ್ರೋಗ್ರಾಮ್ ಇರ್ತದೆ ಅಲ್ವಾ? ಅಂದ್ಮೇಲೆ ಪ್ರತಿದಿನ ಆತ್ಮೀಯರೇ ವಿಶ್ವದ ಒಂದೊಂದು ಕಣಗಳ ಜೊತೆಗೆ ನಾವೇನಾಗಿರ್ತೀವಿ, ಕನೆಕ್ಟ್ ಕನೆಕ್ಟ್ ಆಗಿ ಆಗಿರ್ತೀವಿ ಅಂತ ಅಂದ್ಮೇಲೆ ಅವ್ರಿಗೆಲ್ಲರಿಗೂ ಪೇಮೆಂಟ್ ಮಾಡೋದನ್ನ ಜವಾಬ್ದಾರಿ ಹೌದು ಅಲ್ವೋ? ಹೌದು ಅಂದ್ಮೇಲೆ ಪ್ರತಿದಿನ ವಿಶ್ವಕ್ಕೆ ನೀವು ಪೇಮೆಂಟ್ ಮಾಡಿದಾಗ ಮಾತ್ರ ನೀವೇನಾಗಿರ್ತೀರಿ, ಸಂಪನ್ನರಾಗಿರ್ತೀರಿ. ನೀವು ಪೇಮೆಂಟ್ ಮಾಡಿಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆಗೆ ಏನಾಗ್ತಾ ಇರ್ತದೆ, ಉಲ್ಟಾ ಹೊಡಿತಾ ಇರ್ತದೆ. ಸಣ್ಣ ತಲೆನೋವು, ಸಣ್ಣ ಕಿವಿ ನೋವು, ಹೊಟ್ಟೆ ನೋವು ಬಂದ ಏನಾಗ್ಬಿಡ್ತದೆ, ಇವತ್ತು ಮೂಡೇ ಇಲ್ಲ ಅಣ್ಣವ್ರೆ, ಏನೋ ಕಿರಿ 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 ಇವತ್ತು ಆಫೀಸ್ ಅಲ್ಲ ಹೋದಾಗ ಅಲ್ವೋ, ಎಲ್ಲ ಒಂದ್ ಕಡೆ ಲೆಕ್ಕಾಚಾರ ಏನಾಗ್ಬಿಡ್ತದೆ, ತಪ್ಪೋಗ್ಬೇಕು. ಅದಕ್ಕಾಗಿ ಸಂಪನ್ನರಾಗ್ಬೇಕು ಅಂತಂದ್ರೆ ಆ ಹೈಯರ್ ಲೆವೆಲ್ ನಲ್ಲಿ ಪ್ರತಿದಿನ ಪ್ರತಿ ಕ್ಷಣ ನಾವೇನ್ ಮಾಡ್ಬೇಕು, ಸ್ಥಿತರಾಗಿರ್ಬೇಕು. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅಮೃತ ವೇಳೆಯಲ್ಲಾಗ್ಲಿ ಯೋಗದ ಸಮಯದಲ್ಲಾಗ್ಲಿ ಈ ಹೈಯೆಸ್ಟ್ ಲೆವೆಲ್ ಅಲ್ಲಿ ಇದ್ಬಿಟ್ಟು ಅಷ್ಟು ನೀವು ಸಂಪಾದನೆ ಮಾಡಿ ಅಷ್ಟು ಪೇಮೆಂಟ್ ಮಾಡಿದ್ದಿದ್ರೆ ನೀವು ಸದಾ ಕಾಲ ಏನಾಗಿರ್ತೀರಿ, ಗೊತ್ತಿರಲಿ ಪರಮಾತ್ಮನ ಪ್ರಾಪ್ತಿಯಿಂದ ಸಂಪನ್ನರೇ ಹೊರತು ನಮ್ಮನೇಲಿ ಎಲ್ಲ ಇದೆ ಅಂದ್ರೆ, ಕಾರ್ ಇದೆ, ಬಿಲ್ಡಿಂಗ್ ಇದೆ, ಬಂಗಾರ ಇದೆ, ಊಟ ಇದೆ, ತಿಂಡಿ ಇದೆ ಅಲ್ಲ. ಅರ್ಥ ಆಯ್ತಾ? ಯಾವ್ದಿಂದ ಸಂಪನ್ನ? ಎಷ್ಟು ಸಂಪನ್ನ ಅಂತ ನಿರಾಕಾರೋಪದಲ್ಲಿ ಯಾರು ಕೇಳ್ಕೊಂಡು ಬಂದ್ರು ಕೂಡ ಕೊಡ್ಲಿಕ್ಕೆ ನಿಮ್ಮ ಹತ್ರ ಅದ ನಿಮ್ಮ ಹತ್ರ ಇರ್ಬೇಕು ಅಂತೇನಿಲ್ಲ. ನೀವು ಬಾಬನ ಜೊತೆ ಕನೆಕ್ಟ್ ಆಗ್ಬಿಟ್ಟು ಅವನೇನ್ ಮಾಡ್ತಾನೆ, ಕೊಡ್ತಾ ಇರ್ತಾನೆ ಅಷ್ಟೇ. ಅಂದ್ರೆ ಸದಾ ಕಾಲ ನಿಮ್ಮ ಸ್ಟೇಜ್ ಏನಾಗಿರ್ಲಿ, ಹೈಯೆಸ್ಟ್ ಆಗಿರುವಂತ ಆತ್ಮ. ಹೊರಗಡೆಯಿಂದ ನೋಡ್ಲಿಕ್ಕೆ ಸಿಂಪಲ್ ಆಗಿದ್ರು ಒಳಗಡೆಯಿಂದ ಹೇಗಿರ್ತಾರೆ, ನಿರಾಕಾರದಲ್ಲಿ ಸಂಪನ್ನರಾಗಿರ್ತಾರೆ. ಅಂದ್ಮೇಲೆ ಪ್ರಪಂಚಕ್ಕೆ ತೋರಿಸಲಿಕ್ಕೆ ನಾವು ಶ್ರೀಮಂತರಾಗೋಣವು ಮತ್ತು ಒಳಗಡೆಯಿಂದ ಶ್ರೀಮಂತರಾಗೋಣವು. ನಮ್ದು ಬಿಲ್ಡಿಂಗ್ ಗೋಡೆ ಸ್ಟ್ರಾಂಗ್ ಆಗಿರ್ಬೇಕು, ಪೇಂಟ್ ಸ್ಟ್ರಾಂಗ್ ಆಗಿರ್ಬೇಕು. ಅದು ಇವಾಗ ಯಾವ್ದು ಸ್ಟ್ರಾಂಗ್ ಆಗಿದೆ? ಪೇಂಟ್ ಲಿಪ್ಸ್ಟಿಕ್ ಏನು, ಹೆರ್ಡ ಏನು, ಅದು ಒಳಗಡೆ ಕಾಯಿಲೆಗಳೇನು? ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ಇವತ್ತು ಪ್ರಪಂಚದ ಜನರಲ್ಲಿ ಶಾರೀರಿಕ ಕಾಯಿಲೆ ಪ್ರಭಾವ ಜಾಸ್ತಿ ಇದೆಯೋ ಮಾನಸಿಕ ಕಾಯಿಲೆ ಪ್ರಭಾವ ಜಾಸ್ತಿ ಇದೆಯೋ? ಮಾನಸಿಕ ಕಾಯಿಲೆ ನಾನು ಸೈಕ್ಯಾಟ್ರಿಕ್ ಬಗ್ಗೆ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಮನಸ್ಸಿನಲ್ಲಿ ದುಃಖ, ನೋವು, ಅಸಪಟ್ಟು ಓ ಅಂತ ಕೂಗೋದು, ಅದು ಜಾಸ್ತಿ ಇದೆ ತಾನೆ? ಅದನ್ನೆಲ್ಲ ಸರಿ ಮಾಡೋರು ಯಾರು? ಭಗವಂತನ ತಂದೆ. ಸರಿ ಮಾಡ್ಲಿಕ್ಕೆ ನಿಮಿತ್ತರು ಯಾರು? ನಾವು ತಾನೇ. ಅದ್ಮೇಲೆ ಆ ಕೆಲಸವನ್ನೇನ್ ಮಾಡಿ ಮಾಡ್ತಾ ಹೋಗಿ ಅಷ್ಟು ನಿಮ್ಮಲ್ಲಿ ಪರಮಾತ್ಮನ ಪ್ರಾಪ್ತಿಗಳೇನಾಗ್ತಾ ಹೋಗ್ತವೆ, ಅಂದ್ರೆ ಪರಮಾತ್ಮನಲ್ಲಿ ಶಕ್ತಿಗಳನ್ನ ಬೇರೆ ಕೊಡ್ತಾ ಹೋದಾಗ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗ್ತಾ ಇರ್ತದೆ. ಅವಾಗ ಪ್ರತಿ ದಿನದಲ್ಲಿ ನಿಮ್ಮ ನಡೆಯುವಂತ ಪಾತ್ರದಲ್ಲಿ ನಿಮ್ಮ ಜೊತೆಲಿರುವಂತ ಆತ್ಮ ನೀವು ಯಾವಾಗಲೂ ಕೂಡ ಏನಾಗ್ತದೆ, ಖುಷ್ ಪುರುಷಾರ್ಥ, ಸೇವೆ, ಲೌಕಿಕ, ಅಲೌಕಿಕ, ಶಾರೀರಿಕ ಆರೋಗ್ಯ ಪ್ರತಿಯೊಂದಲ್ಲೂ ಕೂಡ ನೀವೇನಾಗಿರ್ತೇನೆ, ಖುಷಿಯಾಗಿದ್ದೀರಾ ಅಂತಂದ್ರೆ ನಿಮಗೆ ಆ ದಿನ ಈಶ್ವರ್ಯ ಜೀವನ ಕರೆಕ್ಟ್ ಇದೆ. ಶಾರೀರಿಕವಾಗಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಲ್ಲೂ ಕಾಯಿಲೆ ನೋವಿಲ್ಲ ಅಂತಂದ್ರೆ ಆರೋಗ್ಯವಾಗಿರ್ತೀರೋ ಇರಲ್ವೋ? ಬೆಳಿಗ್ಗೆ ಇಡ್ಲಿ ವಡ, ಮಧ್ಯಾಹ್ನ ಮುದ್ದೆ ಸಾಂಬಾರು, ರಾತ್ರಿ ಏನು ಕಿಚಡಿ ಏನೋ ಅಂತ ತಿಂದ್ಬಿಟ್ಟು ಟೈಮಿಗೆ ಸರಿಯಾಗಿ ಊಟ ತಿಂಡಿ ಕಾಫಿ ಎಲ್ಲ ಇದ್ದಾಗ ಏನು ಸಮಸ್ಯೆ ಇಲ್ವಲ್ಲ. ಹಾಗೆ ಬೆಳಗಿಂದ ಸಾಯಂಕಾಲದವರೆಗೂ ನಿಮ್ಗೆ ಯಾವುದೇ ರೀತಿ ಸ್ಥೂಲವಾಗಿ ಸೂಕ್ಷ್ಮವಾಗಿ ಏನೂ ತೊಂದರೆ ಇಲ್ಲ ಅಂತ ನೀವ್ ಹೆಂಗಿದ್ದೀರಿ, ಸಂಪನ್ನರಾಗಿದ್ದೀರಿ ಅಂತ ಅರ್ಥ. ಆ ಸಂಪನ್ನರಾಗಬೇಕು ಅಂದ್ರೆ ಕಂಡೀಷನ್ ಏನು, ಈ ರೀತಿ ನೀವು ಈಶ್ವರ್ಯ ಸೇವೆಯನ್ನ ಮಾಡಬೇಕು. ಮನಸ್ಸನ್ನ ಎಲ್ಲ ಕಡೆಯಿಂದ ತೆಗೆದು ಹೈಯೆಸ್ಟ್ ಲೆವೆಲ್ ಅಲ್ಲಿ ಇದ್ದು ಬೇಗದಿನ ಸೇವೆಗೆ ನೀವೇನಾಗಬೇಕು, ನಿಮಿತ್ತರಾಗಿ. ಎಷ್ಟು ನೀವು ಶ್ರೀಮಂತರಾಗ್ತಾ ಹೋಗ್ತಿರೋ ಅವಾಗ ನಿಮ್ಮ ಪ್ರತಿ ದಿನನೂ ಕೂಡ ಏನಾಗಿರ್ತದೆ, ಪ್ರತಿ ಗಂಟೆನೂ ಕೂಡ, ಪ್ರತಿ ಸೆಕೆಂಡ್ ಕೂಡ ಏನಾಗಿರ್ತದೆ, ಸಂಪನ್ನ. ಹೊಟ್ಟೆ ತುಂಬಾ ಇದ್ದವರಿಗೆ ನೀರು ಕುಡಿಬೇಕು, ಜ್ಯೂಸ್ ಕುಡಿಬೇಕು ಅಂತ ಅನ್ಸತ್ತಾ? ಯಾಕೆ? ಎಲ್ಲಿವರೆಗೆ ತಿನ್ಕೊಂಡ್ ಬಂದಿದ್ದಾರೆ, ಜಾಗನೇ ಇಲ್ಲ.
ಅಂದ್ರೆ ಪ್ರಪಂಚದ ಯಾವುದೇ ಕೆಟ್ಟದನ್ನ ಆಗ್ಲಿಕ್ಕೆ ಅಲ್ಲೇನು ಇರಬಾರ್ದು, ಅವಕಾಶ ಇರ್ಬಾರ್ದು. ಇರಕೂಡದು. ಓಕೆನಾ? ಆ ರೀತಿ ನಿಮ್ಮ ಸ್ಥಿತಿಯನ್ನ ಏನ್ ಮಾಡ್ಬೇಕು, ಮಾಡ್ಕೊಳ್ಬೇಕು. ಅಂತಂದ್ರೆ ಏನ್ ಮಾಡ್ಬೇಕು ಅಂತ ನಾಳೆಯಿಂದ ಏನ್ ಮಾಡೋಣ, ಅದರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಓಕೆ, ಅಂಶ